द्रव्यकर्मनिरोधनम् द्रव्यकर्मनिरोधेन संसारस्य निरोधनम् संसारस्य निरोधनम् संसारस्य निरोधनम् पूजामूलं गुरुपादौ ध्यानमूलं गुरुमूर्ति मंत्रमूलं गुरुर्वाक्यम् मोक्षमूलं गुरुकृपा मोक्षमूलं गुरुकृपा मोक्षमूलं गुरुकृपा। जय बोले पंच परमेष्ठी भगवान की, अहिंसा परमो धर्म की, द्वादशांग जिनवानी माता की, आचार्य परंपरा की, रत्नत्रय स्वरूप प्रशस्त मोक्ष मार्ग की, अष्टानिक पर्व की महाराज की। ಧರ್ಮದಲ್ಲಿ ವ್ರತಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇಷ್ಟೋಪದೇಶದಲ್ಲಿ ಆಚಾರ್ಯ ಭಗವಾನ್ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ, ಯಾವ ಜೀವ ವ್ರತಿಯಾಗಿ ಮರಣವನ್ನು ಪ್ರಾಪ್ತಿ ಮಾಡ್ಕೋತದ ಆ ಜೀವ ನಿಯಮದಿಂದ ಸದ್ಗತಿಯನ್ನ ಪ್ರಾಪ್ತಿ ಮಾಡ್ಕೋತದ. ಈ ಒಂದು ಅಷ್ಟಾನಿಕ ಪರ್ವದಲ್ಲಿ ಎಷ್ಟು ಜನ 8 ದಿನಗಳವರೆಗೆ ಮೈನಾ ಸುಂದರಿಯಾಗಿ ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡೋದು. ಹಳ್ಳಿ ಊರಾಗ ಒಬ್ಬರಲ್ಲ, ವಿಧಾನ ಕೂತವ್ರು ಅಷ್ಟ ಅಲ್ಲ, ನಿಮ್ಮೂರ ಇತಿಹಾಸ ಪ್ರಥಮ ಅಷ್ಟಾನಿಕ ಪರ್ವದಾಗ ಸಿದ್ಧ ಚಕ್ರ ಮಹಾಮಂಡಲ ಆರಾಧ್ಯ ವಿಧಾನ ಆಗದ ಪೂರ್ಣ ಅಖಂಡ ಹಳ್ಳಿ ಊರಾಗ ಎಲ್ಲಾ ಶ್ರಾವಣ ಶ್ರಾವಿಕ 8 ದಿವಸ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡೋದು. 10 ವರ್ಷ ಪರೀಕ್ಷೆ ಮಾಡಿ ಏನ್ ಫಲ ತಗೊಂಡ್ರಿ, ಆ ಫಲ ಬರೀ 8 ದಿವಸನಾಗ ಇವತ್ತು ನಿಮ್ಗೆ ಪ್ರಾಪ್ತ ಆಗ್ಬಿಡ್ತಾರೆ. ಜೈನಾಗಮದಲ್ಲಿ ಅನೇಕ ಪ್ರಥಮಾನ ಯೋಗದಲ್ಲಿ ಉಲ್ಲೇಖ ಮಾಡ್ಯಾರ, ದೃಷ್ಟಾಂತಗಳನ್ನ ಕಥೆಗಳನ್ನ ಹೇಳ್ಯಾರ. ಅಷ್ಟಾನಿಕ ಪರ್ವದಾಗ ವ್ರತ ಮಾಡಿ ಯಾ ಜೀವ ಜಿನಧರ್ಮದ ಪ್ರಭಾವ ಮಾಡ್ತದ, ರಥೋತ್ಸವ ಮಾಡ್ತದ, ಆ ಜೀವಿಗಳನ್ನ ದೇವತೆಗಳ ಬಳಿ ಪೂಜೆ ಮಾಡ್ಬೇಕ ನಮ್ಮ ಆಗಮ ವರ್ಣನೆ ಮಾಡ್ತಾರೆ. ನೀವು ಪೂಜೆ ಮಾಡೋದ್ರೆ ಭಗವಂತರದ ನಿಮ್ಮ ಪೂಜೆ ನಿಮ್ಮ ಜಯಕಾರ ದೇವತೆಗಳು ಮಾಡ್ಬೇಕಂದ್ರೆ ವೃತ್ತಿ ಆಗ್ಬೇಕು. ವೃತ್ತಿ ಆಗ್ಲಿಕ್ಕೆ ಇದೊಂದು ಸುವರ್ಣ ಸಂಧಿ, ಸುವರ್ಣ ಅವಸರ ಪ್ರಾಪ್ತ ಆಗಿದೆ ನಿಮಗೆ. ಇದಕ್ಕೇನು ಡಂಗ್ರ ಹೊಡಿದ ಅವಶ್ಯಕತೆ ಇಲ್ಲ. ಈಗಾಗಲೇ ಮನಿ ಎಲ್ಲಾ ಸುದ್ದಿ ಮುಟ್ಟ್ಯದ. ಪಾಲ್ಗುಣ ಅಷ್ಟಾನಿಕ ಪರ್ವದಲ್ಲಿ ಇದು ಕೊನೆ ತಿಂಗಳ, ಇದರಂತರಿನ ಯುಗಾದಿ ಪಡ್ಡಿ ಬರ್ತದೆ, ಹೊಸ ವರ್ಷ ಶುರು ಆಗ್ತದೆ. ಈ ವರ್ಷದ ಕೊನೆಯ ಪರ್ವ ಅಷ್ಟಾನಿಕ ಪರ್ವ. ಹೆಂಗ ಜೀವನದಲ್ಲಿ ಜನನಕ್ಕಿಂತ ಮರಣಕ್ಕೆ ಮಹತ್ವ ಕೊಟ್ಟಾರೋ ಹಂಗ ಅಷ್ಟಾನಿಕ ಪರ್ವದಾಗ ಪಾಲ್ಗುಣ ಅಷ್ಟಾನಿಕ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ತಾರೆ. 3 ಆಷಾಢ, ಕಾರ್ತಿಕ ಮತ್ತು ಪಾಲ್ಗುಣ. ವರ್ಷದಲ್ಲಿ 3 ಸಲ ಬರ್ತಕ್ಕಂಥ ಪರ್ವ ಇದು. ಮತ್ತೆ ಯಾವ ಅಷ್ಟಾನಿಕ ಪರ್ವ ನಂದೀಶ್ವರ ವ್ರತಕ್ಕೆ ಆರಾಧ ಮಾಡಿ ಭಾವನೆ ಚೈತಾಲೆ ಪೂಜಾ ಮಾಡ್ತಾ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತದ, ಆ ಜೀವ 8ನೇ ಭಾವದಾಗ ಶುದ್ಧಗತಿ ಮೋಕ್ಷ ಸುಖ ಪ್ರಾಪ್ತಿ ಮಾಡ್ಕೊಳ್ತದೆ. ಅಷ್ಟಮ ನಂದೀಶ್ವರ ವ್ರತದ ಮಹಿಮಾ
ಅಷ್ಟಂ ಭೂಮಿ ಈಶ್ವರ್ ಪ್ರಾಭಾರ ಆಗ್ತಕ್ಕಂಥ ಸ್ಥಾಪನಾ ಆಗ್ತಕ್ಕಂಥ ಭಾಗ್ಯ ನಮ್ಮ ಆತ್ಮ ಸಿಗುತ್ತದೆ. ಯಾರ ನಂದೀಶ್ವರ ವ್ರತದೊಳಗ ಪಂಚಮೇರುಗಳನ್ನ ಸ್ಥಾಪನೆ ಮಾಡಿ ಚೆನ್ನಾಜಿ ನಿಮಗೆ ಈಗಾಗಲೇ ಬೆಳಗ್ಗೆ ಮಂದಿರೊಳಗೆ ಪಂಚಮೇರು ಕೊಡ್ತಾರೆ. ಭವಿಷ್ಯದಾಗ ಬಂದ್ರೆ ಇರಾಕ್ ಪಂಚಮೇರು ಜಿನಾಲಯನು ನಿರ್ಮಾಣ ಆಗೋದಿದೆ. ಮೈಸೂರಾಗ ಈಗಾಗಲೇ ನಿರ್ಮಾಣ ಹಂತದಾಗದ ಪಂಚಮೇರು ಶಿಖರ ಜಿನಾಲಯ ಅಖಂಡ ಭಾರತದೊಳಗ ಭವ್ಯ ಮಂದಿರ ನಿರ್ಮಾಣಕಾರಿ ಹುಳು ಅದ ಅಂದ್ರೆ ಅಂತರಾಯ ಕರ್ಮ ಅಂತಾರ. ಎಲ್ಲಿ ತನಕ ಅಂತರಾಯ ಕರ್ಮ ಉದಯ ಐತಿ ಅಲ್ಲಿ ತನಕ ಕಾರ್ಯ ರೂಪಕ್ಕಾಗೋದಿಲ್ಲ. ನಿಮ್ದ ಅಂತರಾಯ ಕರ್ಮ ಎಷ್ಟು ಕ್ಷೋಭತೆ ಅಂದ್ರೆ ನೀವು ಬಯಸ್ಲಿಕ್ಕೂ ಸಾಕು ಬಂದ ನಿಮಗೆ ಪುಣ್ಯ ಮಾಡಾಕ ಪ್ರೇರಣಾ ಕೊಡಾಕತ್ತಾರು, ಸಾನ್ನಿಧ್ಯ ಕೊಡಾಕತ್ತಾರ. ಅಂದ್ರೆ ಈ ಸಮಯದ ಮಹಾನ್ ಸಾಗರ ಹಳಿಗಿರಿ ಬದ್ರಿಗಿರಿ ಬಂದಿರ್ಲಿಕ್ಕಂದ್ರ ಅಷ್ಟಾನಿ ಪರ್ವದ ನನ್ನ ಸಾನ್ನಿಧ್ಯ ಸಿಗುತ್ತಿದ್ದಿಲ್ಲ, ಈ ಪೂಜೆ ಆಗ್ತಿದ್ದಿಲ್ಲ. ನಿಮಿತ್ತ ಇರ್ಲಾರ್ದ ಕಾರ್ಯಸಿದ್ಧಿ ಆಗೋದಿಲ್ಲ. ಈ ಅಷ್ಟಾನಿ ಪರ್ವದ ವಿಚಾರ ಮಾಡ್ತಾ ಏನ್ ನಿಮಗೆ ಭಾರತದ ಇತಿಹಾಸದೊಳಗನ ಅಷ್ಟಾನಿ ಪರ್ವದಾಗ ಹಿಂಗೂ ಸಿದ್ಧಚಕ್ರ ಮಾಡಬಹುದು ಕ್ವಶನ್ ಮಾರ್ಕ್ ಆಗಿತ್ತು, ಲೈವ್ ಚಾಲು ಇತ್ತು, ಬಹಳ ದೊಡ್ಡ ಪ್ರಮಾಣದಾಗ ಆಯ್ತು. ಆಚಾರ್ಯ ಭಗವಾನ್ ವಿದ್ಯಾಸಾಗರ ಶಿಷ್ಯರು ಸುಭಾಷ್ ಸಾಗರ್ ಮಹಾರಾಜ್ ಚರ್ಚೆ ಮಾಡಿ ಅಂದ್ರ ಭಕ್ತರು ಹೋಗಿ ದರ್ಶನಕ ನಾನು ನೋಡೇನಿ, ನಾನು ಮಾಡೇನಿ, MP UP ಈ ಕಡೆ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ವ್ಯಾರ್ ಮಾಡೀನಿ, ದೀಕ್ಷಾತ್ ಒಂದಿಟ್ಟು ವರ್ಷ ಆತು. ನನ್ನ ಜೀವನದಾಗ ಇಂಥ ಸಿದ್ಧ ಚಕ್ರನಾಗ ಎಲ್ಲ ನೋಡಿಲ್ಲ. ಅಂತ ಸಿದ್ಧ ಚಕ್ರ ಮಹಾಮಂಡಲ ಹಾರನ್ನ ಅಮೃತ ದಾರದಾಗ ಆಗಿತ್ತು. ನಾವು ಶಿಖರ್ ಚಿಕ್ಕಪ್ ಬಂದ ನಂತರ ನಮ್ಮ ಜೀವನದಾಗ ಪ್ರಥಮ ಸಲ ನಮ್ಮ ಸಾನ್ನಿಧ್ಯದಾಗ ಐತಿಹಾಸಿಕ ಸಿದ್ಧ ಚಕ್ರ ಮಹಾಮಂಡಲ ಹಾರ ಅಮೃತ ಲಾಡ್ದೊಳಗ ಅದನ್ನ ರೆಕಾರ್ಡ್ ಮುರಿಯುವಂತ ನೀವು ಮಾಡ್ಬೇಕು. ಯಾಕೆ ಹೇಳಕತ್ತೇನೆ ಅಂದ್ರ ನಿಮ್ ಮನಸ್ಸಿನಾಗ ಜಿದ್ದಿ ಬರ್ಬೇಕು. ಉಳ್ಕಾ ಸಂಸಾರದಾಗ ಹೆಂಗ್ ಬೆಳೆಸಲ್ಲ, ಅದಕ್ಕೆ 1 ಲಕ್ಷ 10 ಲಕ್ಷ ಖರ್ಚು ಮಾಡಿ ಅಂದ್ರ ನಾ 25 ಲಕ್ಷ ಖರ್ಚು ಮಾಡಿ ಮನಿ ಕಟ್ತ ನೋಡಕ್ಕೆ ಅಕ್ಕಿಂತ ಚಂದ. ಅತಿ 5,000 ಕೊಟ್ಟು ನತ್ತ ಮಾಡ್ಸ್ಯಾಳ ಅಂದ್ರ ನಾ 10,000 ಕೊಟ್ಟು ಮಾಡ್ಬೇಕಾರೆ ನತ್ ಹೆಂಗಿರ್ಬೇಕಂದ್ರ ನನ್ನಂತ ನತ್ ನಮ್ಮ ಊರಾಗ ಯಾರು ಇರಬಾರ್ದು. ಒಂದು ಊರಾಗ ಒಬ್ಬಕ್ಕೆ ಹೆಣ್ಮಗಳು ಬಂದಿಳಂತ ಬಸ್ತಿ ಒಳಗ ಬಸ್ತಿ ಪೈರಿ ಏರಾಕ ಒಳಗಿನ ದರ್ಶನ ಹೊರಗೆ ಬರಾಕ ಇದ್ರ ಬದರ ಭಗವಾನ್ಗೆ ಎದುರು ನಿಂತಾರ. ಮುಂದ್ ನಡು ಗಂಟೆ ಐತಿ, ಇವ್ರಿಬ್ರು ಗಂಟಿ ಬರ್ಸಕೈತಾರ. ಆ ಗಂಟೆ ಅಲ್ಲ, ಸಂಸಾರ ಗಂಟಿ. ಎಲ್ಲಿ ನಿಂತಿವಲ್ಲ ಅರುಣ ಇಲ್ಲ. ಆಕೆ ಒಳಗಿನ ಬಂದ ಯವ್ವ ಎಷ್ಟು ಚಂದ ಮಾಡ್ಸಿದ್ದೆ ನತ್ತ, ಎಷ್ಟು ಚಂದಾಗೈತೆ, ಎಷ್ಟು ಪಠ್ಯ ಯಾರ ಮುಂದ ತ್ರಿಲೋಕಿನಾಥ ಭಗವಾನ್ರ ಮುಂದ ಯಾರನ್ನ ಹೊಗಳಾಕತ್ತಾಳು ಪತ್ತಾರನ ಎಷ್ಟು ಚಂದ ಮಾಡ್ಯಾರ. ಯವ್ವ ಪತ್ತಾರ ಹಳಿಗೆಯವೋ ರವಕಾಯವೋ ತೇರ್ದಾಗವೋ ಜಮಕನ್ಯಾವೋ ಯಾ ಪತ್ತಾರ ಎಷ್ಟು ತಗೊಂಡ ಅಂತ ಕೇಳಾಕತ್ಯಾವ. ಅವಾಗ ಈಗ ಕೇಳ್ತಾಳು, ಇಲ್ಲ ನಾ ತವ್ರ ಮನೆಗೆ ಹೋಗಿನಿ, ಮಣ್ಣು ಇನ್ಸಲ್ ಕರಿ ಜೊತೆ ಕಂದೈತೆ ಹುಬ್ರಿಯಾಗ ಮಾಡಿಸ್ಕೊಂಬಂದ ನತ್ತ ಎಷ್ಟು ಚಂದ ಕಾಣಕತ್ತಿದ್ದಿಲ್ಲ. ಅದ್ರಾಗ ಪಂಡಿತ್ ಬಂದಂತ ಏನ್ ಚರ್ಚೆ ಅನ್ನೋದು ಬಾಜು ನಿಂತು ನೋಡ್ತಿದ್ದ. ಬಂದ ಯವ್ವ ಏನ್ ಹೇಳುದು ನಿಮಗ, ತ್ರಿಲೋಕಿನಾಥ ಭಗವಂತರು ಗುಣಗಾನ ಮಾಡುದು ಬಿಟ್ಟು ಅವ್ರ ಮುಂದ ಒಂದ್ 10-20 ಸಾವಿರ ನತ್ತ ಹೊಳಾಕತ್ತಿಲ್ಲವ. ಅವಾಗ ಒಂದ್ ಚೇಷ್ಟ ಅನ್ಕೋತ ಮಾತು ನತ್ ಬಾ ಚಂದ ಐತಿ, ಬಾ ಚಲೋ ಮಾಡ್ಯಾನಂತ ರೊಕ್ಕ ಕೊಟ್ಟ ಅದು ಹಂಗ ಪುಕಟ್ ಮಾಡಿ ಕೊಡಂಗಿಲ್ಲ. ಪತ್ತಾರ ಉಪರ್ಯಾವಿರ್ಲಿ, ಹಳಂಗಿಳಾವಿರ್ಲಿ, ರಮಕಾಯಿರ್ಲಿ, ಪತ್ತಾರ ನತ್ತ ಮಾಡ್ಬೇಕಾರ ಪಗಾರ ತಗೊಂಡ ರೊಕ್ಕ ತಗೊಂಡು ಮಾಡ್ತಾನ. ರೊಕ್ಕ ತಗೊಂಡು ಮಾಡಿದಕ್ಕ ತ್ರಿಲೋಕಿನಾಥ ಮುಂದ ಆ ಪತ್ತರ್ನ ಹೊಗಳಾಕತ್ತಿದಿ. ನತ್ತ ಬಾ ಚಂದ ಆಗಿತ್ತ. ಆ ನತ್ತ ಹಾಕಾಕ ಮೂಗೇನು ಚಂದ ಐತ್ಲ, ಅದೆಲ್ಲರ ಡಂಡಿ ಮೆಣಸಿನ್ಕಾಯಿ ಇರ್ತಂದ್ರ ಬಂಗಾರ ನತ್ತಾರ ತಗೊಂಡ
ತಗೊಂಡು ಏನ್ ಮಾಡ್ದ, ಡೈಮಂಡ್ ನತ್ತಾರ ತಗೊಂಡು ಏನ್ ಮಾಡ್ದ, 5,000 ರೂಪಾಯಿ ಪಗಾರ ತಗೊಂಡು ನತ್ತ ಮಾಡಿದಕ್ಕೆ ಪತ್ತಾರ ಹೋಗಾಕಿದ್ದೇವಿ. ಇಟ್ಟು ಚಂದ ಸಂಪಿಗೆ ಅಂತ ಮೂಗು ಕೊಟ್ಟಾರ ತೀರ್ಥಂಕರ ಭಗವಂತರ, ಅವ್ರು ಮತ್ತೆ ಗುಣಗಾರ ಮಾಡಿದ್ರ. ನಾವು ಎಲ್ಲಿ ಅದೀವಿ ಮುಖ್ಯ ಅಲ್ಲ, ನಮ್ಮ ವಿಚಾರ ಆಚಾರ ಎಲ್ಲಿ ಮುಖ್ಯ. ಅಡಿಗೆ ಊರಾಗ ಮಣಿಗೆ ಚರ್ಚಾ. ಇವತ್ತು ಸಂಕಲ್ಪ ಮಾಡೋ, ನಾಳೆ ಒಂದೇ ದಿವಸ ಬಾಕಿ. ನಾಡ್ದ ಪಾಲ್ಗುಣ ಶುಕ್ಲ ಅಷ್ಟಮಿ ತಿಥಿ ಶುರು ಆಗೋದಕ್ಕೆ ಪ್ರಾರಂಭ ಆಗೋದಕ್ಕೆ. ಅಷ್ಟಮಿ ತಿಥಿ ದಿವಸ ಹಿಡ್ಕೊಂಡು ನೀವು ನಂತೆ ಬಂದು ತಗೋರಿ, ಮಾಂಸಾರ್ತೆ ತಗೋರಿ. ಮುಂದೆ ತಗೋನು ಬೇಡ, ತಗೋನು ಬೇಡ, ಭಗವಾನ್ ತೆಗರ್ ತಗೋರಿ. ಭಗವಂತ ಬರಾಕಾಗ್ಲಿಕ್ಕಂದ್ರ ಮನ್ಯಾಗರೆ ಶಾಸ್ತ್ರ ಇಟ್ಟು ಜೀವ ನಿಮ್ಮೊಂದು ದರ್ಶನ ಮಾಡಿ ಕಾಯೋಸ್ವಾರ ಸಂಕಲ್ಪ ಮಾಡ್ರಿ. ಅಷ್ಟಮಿ ಹಿಡ್ಕೊಂಡು ಚತುರ್ದಶಿಗ 8 ದಿವಸ ಅಷ್ಟಾಧಿಕ ಪರ್ವದಾಗ ನಮ್ಮ ಊರಾಗ ಪ್ರಥಮ ಇತಿಹಾಸದಾಗ ಚಿತ್ತ ಚಕ್ರ ಮಹಾಮಂಡಲ ಆರಾಧನೆ ಆಗತೈತಿ. ನಾವು ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡೋದು ಗಂಡ ಹೆಂಡತಿ ಮಾತಾಡ್ಕೋರಿ. ಇದು ವಿಧಾನ ಕೊಡ್ತಾರ ಎಷ್ಟಲ್ಲ ಹೇಳಕತ್ತಿದ್ನ. ಯಾವ ಪರ್ವದಾಗ ಬರೇ ಹಿಂಸಾ ಮಾಡಂಗಿಲ್ಲ, ಒಬ್ಬ ಚಾಂಡಾಲ ನೇಮ ತಗೊಂಡದಕ್ಕ ದೇವತೆಗಳಿಂದ ಪೂಜಿಸಲ್ಪಡ್ತಾನೋ. ಆಚಾರ್ಯ ಸಮರ್ಥ ಪತ್ರ ರತ್ನ ಕರ್ಣಕ ಸಾವಕಾಚಾರದಾಗ ಆತನ ಹೆಸರು ಉಲ್ಲೇಖ ಮಾಡಿ ವರ್ಣನ ಮಾಡ್ತಾರಂದ್ರೆ ವಿಚಾರ ಮಾಡ್ರಿ. ವ್ರತದಿಂದ ಒಬ್ಬ ಚಾಂಡಾಲ ಸಹಿತ ದೇವತೆಗಳಿಂದ ಪೂಜನೆ ಆಗ್ತಾನಂತ. ನೀವು ಅಷ್ಟಾನಿಕ ವೃತ ಮಾಡ್ರೆ ನಿಮ್ಮ ಆತ್ಮನ ಕಲ್ಯಾಣ ಯಾಕೆ ಆಗೋದಿಲ್ಲ? ನೀವು ಚಾಂಡಾಲ ಅಲ್ಲ. ಇಂಥ ಇತಿಹಾಸ ನಿರ್ಮಾಣ ಆಗುವಂತದ್ದ ಸಿದ್ಧ ಚಕ್ರ ಮಹಾಮಂಡಲ ಆರಾಧನಾ ಆಗೋ ಸಮಯದಾಗ ಒಂದ್ ವೇಳೆ ನೀವು ವೃತ ನಿಯಮ ಪಾಲನೆ ಮಾಡ್ಲಿಕ್ಕಂದ್ರ ಆ ಚಾಂಡಾಲಕ್ಕಿಂತ ದೊಡ್ಡ ಚಾಂಡಾಲ ನೀವು. ನಿಮ್ಮ ಗತಿ ದುರ್ಗತಿ ಆಗೋದ. ಯಾಕ ನಮ್ಮ ಆಚಾರ್ಯ ಭಗವಂತ ಹೇಳ್ತಾರು, ಯಾ ಜೀವ ಸಮಯದ ಸದುಪಯೋಗ ಮಾಡ್ಕೋತತಿ ಆ ಜೀವ ಒಂದಬಹುದಾಗ ಸಮಯ ಸಾರಾಗಿ ಆತ್ಮನ ಪರಮಾತ್ಮ ಮಾಡ್ಕೋತತಿ. ಸಮಯ ಮೀನ್ಸ್ ಆತ್ಮ. ಮಹಾಭಾರತದಾಗ ನಾವು ಸಣ್ಣ ಹೊಡ್ಕೊಂಡಿದ್ದು ರವಿವಾರಕ್ಕೊಮ್ಮೆ ಟಿವಿ ಮುಂದೆ ಅದಿಂದ ಒಂದು ಚಕ್ರ ತಿರುಗ್ತಿತ್ತು. ಮುಂದ ಋಷಿನೊಬ್ಬನ್ ತೋರಿಸಿದ್ರು. ಡಾರ್ಕ್ ರಾತ್ರಿ ಸೀನ್ ಇರ್ತಿತ್ತು. ತತ್ವ ನೀಲಿ ಆಕಾಶ. मैं समय हूं, मैं इसी का इंतजार नहीं करता हूं, मैं अनादि अनंत हूं, मेरा जन्म नहीं होता, मेरा मृत्यु भी नहीं होता, मैं शाश्वत सत्य हूं, मैं समय हूं, मैं आत्मा हूं, मैं ही परमात्मा. ಕೇಳಾಗ ನಮ್ಮ ಹೃದಯ ಸಹಿತ ಕಂಪನ ಆಗ್ತಿತ್ತು. ತಿಳಿತಿದ್ದಿಲ್ಲ ಹಿಂದಿ, ಆ ಶಬ್ದ ಮಾರ್ಗನ ಮನಸ್ಸು ಮುಟ್ಟುತ್ತಿದ್ದು ಆ ರೀತಿ ಭಾವನೆಗಳು ತಯಾರಾಗ್ತದೆ. ಅದೇ ರೀತಿ ಅಷ್ಟಾಂಗಿಕ ಪರ್ವದಲ್ಲಿ ನಿಮಗ ಗುರುಗಳ ಮುಖಾರವಿಂದದಿಂದ 2024 ಬೀಜಾಕ್ಷರಗಳನ್ನ ಕೇಳತಕ್ಕಂತ ಸೌಭಾಗ್ಯ ಪ್ರಾಪ್ತ ಆಗುವುದ. ಒಂದೊಂದು ಬೀಜಾಕ್ಷರ ಕೇಳೋದ್ರಿಂದ ಒಂದು ಭಾಗಲ್ಲ ಅನಂತ ಭಾಗ ಮಾಡಿ ಪಾಪ ಕಳೆಯುವಂತ ಸಾಮರ್ಥ್ಯದ ಅಂತ ಬೀಜಾಕ್ಷರಗಳು ಚಿತ್ತ ಚಕ್ರ ಮಹಾಮಂಡಲ ಆರಾಧನಾ. ಅದು ನನ್ನ ಪರಮ ಸೌಭಾಗ್ಯ. ಶಾಶ್ವತ ಸಿದ್ಧಿ ಕ್ಷೇತ್ರ ತೀರ್ಥ ಶಿರೋಮಣಿ ಮೃತ್ಯುಂಜಯ ಮುಕ್ತಿಧಾಮ ಅನಾದಿ ವಿಧನ ಸಿದ್ಧಿ ಕ್ಷೇತ್ರ ಸಂವೇದ ಶಿಖರ್ಜಿ ಒಳಗ ಭಗವಂತರಿಗೆ 48 ದಿವಸ ಶಾಂತಿದಾರ ಸಂಸ್ಕಾರ ಮಾಡಿಸುವಾಗಿ ಪ್ರತಿನಿತ್ಯ ಶಿಖರ್ಜಿ ಒಳಗ 2024 ಬೀಜಾಕ್ಷರ ಹೇಳಿ ಶಾಂತಿದಾರ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ನನ್ನ. ಯಶಕೀರ್ತಿ ನಾಮಕರಣ ಉದಯ ಎದರಿಂದ ಆಗ್ತೈತೆ ಅಂದ್ರ
ಪೂರ್ವಕೃತ ಪುಣ್ಯದ ಉದಯ ಇದ್ರೆ ಮಾತ್ರ ಆಗ್ತೈತಿ. ಪುಣ್ಯವನೇ ಮಾಡು ಯಾವಾಕಿದೆಲ್ಲ ಪುಣ್ಯತೆ ಏನ್ ಮಾಡ್ತಾ ಎಲ್ಲ ಮಾಡತಾಳ ನೋಡು. ಅತ್ತಿ ಮಾವ ಕೂತಾರತ್ತ, ಮತ್ತ ಮಗ ಸೊಸಿನು ಕೂತಾರತ್ತ. ಅತ್ತಿ ಮಾವ ಮೈನಾ ಸುಂದರಿ ಆಗ್ಯಾರು, ಮಗ ಸೊಸಿ ಸುವರ್ಣ ಸೌಭಾಗ್ಯವತಿ ಆಗ್ಯಾರು. ಒಂದ ಮನ್ಯಾಗ ಮಗಳು ಅಷ್ಟು ಕುಮಾರಿಕ, ಒಂದ ಮನ್ಯಾಗ 3 ಪೀಳಿ ಕಲ್ಯಾಣ ಮಾಡುವಂತ ಕಾರ್ಯ ಇದ ಅಡಿಗೆ ಊರಾಗ ನಡೆದಾವ. ಯಾರ ಯಾರ ಅನ್ಕೋತ್ ಕೂತೀರಿ, ನಿಂದು ನೋಡ್ಕೊ ಮೊದಲು. ಅವ್ ಯಾರ ನಂತ ನೋಡೋನು. ನೀ ಎಲ್ಲ ಬಾಳ ತಗೊಂಡಿ ಇನ್ನ ತಕ್ಕ ತಗೊಂಡಿರ್ಲಿಕ್ಕೆ ನೀವು ವಿಚಾರ ಬಿಡ್ರಿ. ಇವತ್ತ ಸಂಕಲ್ಪ ಮಾಡ್ರಿ, 8 ದಿವಸ 1 ದಿವಸ ಆದ್ರೂ ನಾನು ಮನೆ ಬಿಟ್ಟು ವೃತ್ತಾಪಾಲನೆ ಮಾಡಿ ಭಗವಂತ ಆರಾಧನೆ ಮಾಡ್ತೀನಿ. 3 ಚಕ್ರ, ಕರ್ಮಚಕ್ರ, ಕಾಲಚಕ್ರ, ಧರ್ಮಚಕ್ರ. ದೇಶದೊಂದು ಚಕ್ರದ ಅಶೋಕ ಚಕ್ರ, ಯಾವುದು ತಿರಂಗಾದೊಳಗದ. ತ್ರಿವರ್ಣ ಧ್ವಜದಾಗ ನೀಲಿ ವರ್ಣ ಚಕ್ರ, ಅದಕ್ಕೆ ಅಶೋಕ ಚಕ್ರ ಅಂತ ಕರಿತೀವಿ. 3 ಚಕ್ರಗಳು ಹೇಳ್ಯಾರ: ಕರ್ಮಚಕ್ರ, ಕಾಲಚಕ್ರ, ಧರ್ಮಚಕ್ರ. ಕರ್ಮಚಕ್ರ ನಿಂತಾಗನ ಈ ಆತ್ಮಂದ ಕಾಲದೊಳಗೆ ಕಾಲ ಆಗಲತ್ತಿಲ್ಲ, ಸಮಾಜ ಆಗಲತ್ತಿಲ್ಲ, ಸಲ್ಲೇಖನ ಪೂರ್ವಕ ಮರಣ ಆಗತ್ತಿಲ್ಲ, ಸತ್ರನಂಗಿಲ್ಲ. ಮಾತಾಜಿಗೋ ಸತ್ರ ಯಾವಾಗ ಅಂದ್ರೆ ದರ್ಶನ್ ಭೂಷಣ್ ಮತಿ ಮಾತಾಜಿ ಇದ್ರಿ ಎಟ್ ಚಂದ ಯಮಸಲ್ಲೇಖನ ಪೂರ್ವಕ ಸಮಾಧಿ ಆತ್ರಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೋದ, ಸಮತಾ ಪೂರ್ವಕ ಸಮಾಧಿ ಆಯ್ತು. ರಾತ್ರಿ 2:30 ಜಗ ಎಲ್ಲ ಮಕ್ಕೊಂಡಿತ್ತು. ಆ ಸಮಯದಾಗ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಜಾಗೃತ ಅವಸ್ಥೆದಾಗ ಆತ್ಮವೇ ವಿಲೀನಾಗಿ ದೇಹದಿಂದ ವಿಲೀನಾಗಿತ್ತು. ಇದು ಪರಮ ಪುರುಷಾರ್ಥ. ನಮ್ಮ ಮರಣ ಮಂಗಲ ಆಗ್ಬೇಕು, ನಮ್ಮ ಜೀವನ ಮಂಗಲ ಆಗ್ಬೇಕು, ನಮ್ಮ ಆತ್ಮ ಪರಮ ಮಂಗಲ ಆಗ್ಬೇಕಾಗಿತ್ತಂದ್ರ ಇವತ್ತ ಅಷ್ಟಾನಿಕ ಪರ್ವದಲ್ಲಿ ಈ ಆತ್ಮನಿಗೆ ಸಂಸ್ಕಾರ ಅಂತಕ್ಕಂತ ಕಾರ್ಯದ ಒಬ್ಬರು ಮುನಿಗಳು ಉಪದೇಶ ಕೊಟ್ರಿ ಮೈನಾಗ. ಏ ಮೈನಾ, ನೀ ನಿನ್ನ ಪತಿ ಜೊತೆಗೆ ಇಷ್ಟೆಲ್ಲಾ ಜನರು ಸೇವೆ ಮಾಡ್ಕೊತ ಶಿಖರ್ಜಿ ಯಾತ್ರಾ ಮಾಡ್ತಾ ಇದೆಯಲ್ಲ, ಇಲ್ಲಿ ಬಂದಿ ಅಷ್ಟಾನಿಕ ಪರ್ವ ಬರಾಕತೈತಿ, ಸಿದ್ಧ ಚಕ್ರ ಆರಾಧನೆ ಮಾಡು, ನಿಂದ ಕಲ್ಯಾಣ ಆಗ್ತದ. ನೋಡ್ರಿ, ಶ್ರದ್ಧಾ ಆಸ್ಥಾ ನಿಷ್ಠೆಯಿಂದ ನಾವೇನು ಬೆಳಗಿದೀವಿ ಮುಖ್ಯ ಅಲ್ಲ. ಲಕ್ಷ ಕೊಡ್ರಿ, ಅಷ್ಟಕ ಅಷ್ಟಾನಿಕ ಅಷ್ಟಮ ಭೂಮಿ ಕರ್ಮದಲ್ಲಿ ಕರ್ಮಚಕ್ರ 8 ಹಲ್ಲುಗಳಿರ್ತಕ್ಕಂಥ ಚಕ್ರ, ಕಾಲಚಕ್ರ 6 ಹಲ್ಲುಗಳಿರ್ತಕ್ಕಂಥ ಚಕ್ರ, ಧರ್ಮಚಕ್ರ 24 ಹಲ್ಲುಗಳಿರ್ತಕ್ಕಂಥ ಚಕ್ರ. 3 ಚಕ್ರಗಳು ಹೇಳಕತ್ತಿದ್ದು. ಕಾಲ ಚಕ್ರದಿಂದ ಉತ್ಸರ್ಪಿಣಿ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಅನಾದಿ ಕಾಲದಿಂದ ಆತ್ಮ ಪಂಚ ಪರಾವರ್ತನ ಮಾಡ್ಕೋತಿ ಸಂಸಾರದ ಪರಿಭ್ರಮಣ ಮಾಡಕತ್ತೇನು. ಈ ಕಾಲ ಚಕ್ರದಿಂದ ಆತ್ಮಾನ ಮುಕ್ತ ಮಾಡಬೇಕಾಗಿತ್ತು, ಕರ್ಮ ಚಕ್ರದಿಂದ ಆತ್ಮಾನ ಮುಕ್ತ ಮಾಡಬೇಕಾಗಿತ್ತು. ಸಮೋಷಂದ ಭಗವಂತರ ಮುಂದೆ 4 ದಿಕ್ಕಿಗೆ ಧರ್ಮ ಚಕ್ರ ಹೆಂಗ ವಿಹಾರ ಗಮನ ಮಾಡಕ ನಿಂತಿರ್ತಾವ ಸರ್ವ ದಕ್ಷಿಣ ಕೈಯಾಗ, ಹಂಗ ನಿಮ್ಮ ಆತ್ಮ ಮೋಕ್ಷ ಶುದ್ಧಿಶೀಲ ಗಮನ ಮಾಡ್ಬೇಕಾದ್ರೆ ಜೀವನದಾಗ ಶುದ್ಧ ಚಕ್ರ ಆರಾಧನಾ ಮಹಾಮಹೋತ್ಸವ ನನ್ನ ಆತ್ಮಾನು ಮಾಡಬೇಕು ಅಂತಕ್ಕಂಥ ಭಾವನಾರ್ಥಿ. 8 ಜನ ಮಾಡಿರಿ ಕೈ ಎತ್ತರ ಶುದ್ಧ ಚಕ್ರ ವಿಧಾನ. 2 ಜನ ಮಾಡಿರಿ, ಬಟ್ ಮ್ಯಾಗ ಅನ್ಸಂಗ ಒಂದು 4-5 ಜನ ಶಿಖರ್ಜಿ ಹೋಗಿ ಯಾರು ಮಾಡ ಸಿಕ್ಕತಿ? 1-2 ಶಿಖರ್ಜಿಗಳು. ಶಾಸ್ತ್ರ ಹೇಳ್ತದ ಸಿದ್ಧ ಕ್ಷೇತ್ರದಲ್ಲಿ ಸಿದ್ಧ ಚಕ್ರ ವಿಧಾನ ಅಂತೂ ಮಾಡ್ರ ಪಾರಂ ಅತಿಶಯ ಸಾತಿಶಯ ಅತಿಶಯ ಅಲ್ಲ, ಅತಿಶಯ ಪುಣ್ಯ ಪ್ರಾಪ್ತಿ ಆಗತ್ತಂತ ನಮ್ಮ ಆಗಮದಾಗ ಆಚಾರ್ಯ ಭಗವಂತರಿಗೆ ಹೇಳ್ಯಾರು. ನಿಮ್ 3 ಸಾಮಾನ್ಯ ಕ್ಷೇತ್ರ ಅಲ್ಲ, ದರ್ಶನಿ ಕ್ಷೇತ್ರದ ಅತಿಶಯ ಕ್ಷೇತ್ರದ 772 ಮುನಿಗಳು ಅಂತಿಮ ಸುತ್ತಕ್ಕೆ ಗೋವರ್ಧನಾಚಾರ್ಯ ಶಿಷ್ಯರು
ಭದ್ರ ಬಾಹುಗಳು ತಪಾಗೈದ ಪವಿತ್ರ ಭೂಮಿಯೊಳಗ ಚಿತ್ರಚಕ್ರ ಮಹಾಮಂಡಲ ಆರಾಧನೆ ಮಾಡಕ್ ಹೊಂದಿರತ್ರ ಬಹಳ ಪುಣ್ಯಾನು ಬಂದಿ ಪುಣ್ಯ ಮಾಡ್ಕೊಂತ ಯೋಗದ ನೀವನ್ನಾರ ಭದ್ರಗಿರಿ ಆಗಿಲ್ರಿ ಅದು ಇಲ್ಲೇ ಅಕಲಾಂಗ್ ಮಾರ ಗುಂಪಾದಾಗ ಐತ್ರಿ. ಭದ್ರಗಿರಿ ಆಗಿದ್ರೆ ಅದು ನಾವು ತಿಳ್ಕೊತಿದ್ವಿ ಇಲ್ಲ. ಯಾಕಂದ್ರೆ ಇಲ್ಲೇ ಸುಳುಗುಡಿ ಇಲ್ಲ, ಸುಳುಗುಡಿ ಅದು ಊರು ಹೊರಗಿತ್ತ ಇತಿಹಾಸ ತೆಗೆದು ನೋಡ್ರಿ. ಸುಳುಗುಡಿ ಊರು ಹೊರಗಿತ್ತು, ಅಕಲಂಗ ಮಾರಾರ್ ಗುಂಪ ಜಲಮಂದಿರ ಅವೇಂದ ಮೊದಲ ಇತಿಹಾಸ ತೆಗೆದು ನೋಡ್ರ ಆಚಾರ್ಯ ಭದ್ರಭಾವ ತಪ ಮಾಡಿರ್ತಕ್ಕಂಥ ಭೂಮಿನಾಗ ಅಲ್ಲೆಲ್ಲ ಸಾಧು ಸಂತರು ವಿಚಾರಣೆ ಮಾಡೋರು, ಜಪ ತಪ ಮಾಡೋರು, ಸಾಮಾಯಿಕ ಮಾಡೋರು, ಎಷ್ಟೋ ಮನೆಗಳ ಸಂದೇಹನ ತಗೊಂಡರು, ಎಷ್ಟೋ ಶ್ರಾವಕರ ಆಚಾರ್ಯ ಭದ್ರಭಾವಗಳಿಂದ ಜೈನೇಶ್ವರಿ ದೀಕ್ಷಾ ತಗೊಂಡ ಆತ್ಮ ಕಲ್ಯಾಣ ಮಾಡ್ಕೊಂತ ಕಾರ್ಯ ಮಾಡ್ಯಾರು. ಜೀವನದ ಶುರುವಾತನು ಮಾಡ್ಯಾರು, ಜೀವನದ ಅಂತಿಮ ಶ್ವಾಸ ತಗೊಂಡರು. ಅಂತ ಪವಿತ್ರ ಭೂಮಿ ಒಳಗ ಚಂದ್ರಚಕ್ರ ಮಹಾಮಂಡಲ ಆರಾಧನಾ ಮಾಡಕ್ ಸಿಗಾಕತ್ತಂದ್ರ ಆ ಮಣ್ಣಿಂದ ಕ್ಷೇತ್ರದ ಮಹಿಮಾನು ಐತಿ. ಅಪರಂಪಾರ, ಅಪಾರ ಅಲ್ಲ ಅಪರಂಪಾರ. ಈ ಆತ್ಮ ಸಂಸಾರ ಸಾಗರದಿಂದ ಪಾರ ಆಗಾಗ ಏನು ನಿಮಿತ್ತ ಬೇಕು ಆ ನಿಮಿತ್ತ ನಮಗ್ ಸಿಗಾಗತ್ತೇವೋ. 6 ಹಲ್ಲಿನ ಚಕ್ರ ಕಾಲ ಚಕ್ರ, 8 ಹಲ್ಲಿನ ಚಕ್ರ ಕರ್ಮ ಚಕ್ರ, 24 ಹಲ್ಲಿನ ಚಕ್ರ ಧರ್ಮ ಚಕ್ರ. ಈ 3 ವಿಜಯ ಸಾಧಿಸಕ ಶುದ್ಧ ಚಕ್ರ ಮಹಾಮಂಡಲ ಆರಾಧನಾ. ಚಿಂತನೆ ಮಾಡಕ್ ಕಲೀರಿ ಒಂದ್ ಸ್ವಲ್ಪ. ಎಷ್ಟೋ ಜನ ಮಾಡ್ಯಾರ, ಇದು ಮೊದ್ಲು ಮಾಡ್ದಾರ ಗೊತ್ತಿತ್ತ ನಿಮಗ ಅಮ್ಮ ಹೊಡ್ರ ಇದು ಈ ವಿಷಯ ತಿಳ್ಕೊಂಡ್ ಮಾಡೀರಿ ಇಲ್ರಿ? ಮಾಡೋದು ಮೊದ್ಲಿಂದ ಪರಂಪರೆ ಐತ್ರಿ, ನಾವು ಮಾಡ್ಕೊಂಡು ಬಂದೀವಿ. ಶಾಸ್ತ್ರ ಹೇಳೋರು ನಂದೀಶ್ವರ ವ್ರತ ಮಾಡಕ್ ಹೇಳ್ಯಾರ. ಅಷ್ಟಾಣಿಕ ಪರ್ವದಲ್ಲಿ ಅಷ್ಟಮಿ ಉಪವಾಸ, ಚತುರ್ದಶಿ ಉಪವಾಸ. ಅಂತಿಮ ಸಮಯದಾಗ ಆಚಾರ್ಯ ಭಗವಾನ್ ವಿದ್ಯಾಸಾಗರರು ಬಯ್ಯಾಜಿಗೆ ವಂದನ ಹೇಳ್ರಿ ಎಲ್ಲ ಒಂದ್ ಜೋರ್ಲಿ. ಯಾಕಂದ್ರೆ ಅವ್ರ ದೀಕ್ಷಾ ಅನುಮೋದನ ಮಾಡಿ ಬಂದಾರ. ಹೋಗಿ ಅವರು ದೀಕ್ಷಾ 22 ಮಂದಿ ದಿಗಂಬರ ದೀಕ್ಷಾ ತಗೊಂಡ್ರು. ಚಿಕ್ಕರಿಗೆ ಹೋಗಿ ಬಂದ್ರೆ ಬಂದವ್ರ ಹಂಗ ಕಾಲ್ ಬಿಡ್ತಿರ್ಲ ಹಂಗ ಬಯ್ಯಾಜಿ ವಂದನ ಹೇಳಿ, ಬಯ್ಯಾಜಿ ನೀವು ಗೃಹಸ್ಥರ ಮುನಿ ರೂಪದಾಗ ನೋಡಿ ಬಂದರಿ, ಸುಳ್ಳಕರ ಇಲ್ಲಕ ದಿಗಂಬರ ರೂಪದಾಗ ನೋಡಿ ಬಂದರಿ, ನಮಗೂ ಆಗಿ ಭಾಗ್ಯ ಸಿಗಲ್ರಿ ದಿಗಂಬರ ರೂಪ ಆಗುತ್ತದ. ಈ ತರ ಜೈನೇಶ್ವರಿ ದೀಕ್ಷಾ ತಗೊಳ್ಳುವಂತ ಭಾವ ನಮ್ಮ ಆತ್ಮಗಳು ಪ್ರಾಪ್ತ ಆಗಲಿ, ಶ್ರೀ ಪರ್ಯಾಯ ಛೇದಾಗಿ ಮುಂದಿರ್ಬೋದಾದ ದಿಗಂಬರತ್ವ ಪ್ರಾಪ್ತಿಯಾಗಲಿ ಭಾವನಾ ಮಾಡ. ಬಹಳ ಸೂಕ್ಷ್ಮದ ಸ್ತ್ರೀ ಪರ್ಯಾಯದಿಂದ ಈ ಆತ್ಮ ಮುಕ್ತಿ ಸಿಗ್ಬೇಕಾಗಿತ್ತಂದ್ರ ಒಂದ ಉಪಾಯದ ವ್ರತ. ಯಾ ಜೀವ ಬ್ರಹ್ಮಚರ್ಯ ವ್ರತ ಪಾಲನೆ ನಿರ್ದೋಷ ಮಾಡ್ತದ, ಸತತ ಭಾವನಾದ ಸ್ತ್ರೀ ಪರ್ಯಾಯದಿಂದ ಮುಕ್ತಿ ಇಲ್ಲ, ಸ್ತ್ರೀ ಪರ್ಯಾಯದಿಂದ ಆತ್ಮ ಪರಮಾತ್ಮ ಆಗೋದಿಲ್ಲ. ಹೇ ಪರಂಪಿತ ಪರಮಾತ್ಮ, ಹೇ ಆದೀಶ್ವರ, ಹೇ ಚತುರ್ವರ್ಷತಿ ತೀರ್ಥಂಕರ ಪ್ರಭು, ಎಷ್ಟು ಭಾಗ ಮಾಯಾಚಾರ ಮಾಡಿ ನಮ್ಮಲ್ಲ 84 ಲಕ್ಷ ತಿರುಗ್ತಾ ಇವತ್ತು ಮನುಷ್ಯ ಪರ್ಯಾಯ ಬಂದ್ರು, ಸ್ತ್ರೀ ಪರ್ಯಾಯ ಹುಟ್ಟಿದ ಪರಮಾತ್ಮ ಇವತ್ತು ಶುದ್ಧ ಚಕ್ರ ಮಹಾಮಂಡಲ ಆರಾಧನಾ ನಿಮಿತ್ತ, ಅಷ್ಟಾಧಿಕ ಪರ ನಿಮಿತ್ತ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಿ ಮುಂದಿರ್ಬೋದು ಪುರುಷ ಪರ್ಯಾಯ ಚರ್ವತ ಬಾಕಿ ನನ್ನ ಆತ್ಮ ಸಿಗಲಿತ್ತ. ಭಗವಂತರ ಪ್ರಾರ್ಥನಾ ಮಾಡ್ರಿ ಬಾಬಾ ಗುಡ್ರ, ಪ್ರಾರ್ಥನಾ ಎಂದು ವ್ಯರ್ಥ ಹೋಗೋದಿಲ್ಲ. ಭಾವ ಶುದ್ಧಿಯಿಂದ ಭಗವಂತರ ದೇವಶಾಸ್ತ್ರ ಗುರುಗಳು ಪ್ರಾರ್ಥನಾ ಮಾಡ್ರ ಆ ಪ್ರಾರ್ಥನಾ ರತ್ನತ್ರ ನಿಧಿ ಕಾರಣತಿ ಅನಂತ. ಇವತ್ತು ಪ್ರೈಮರಿ ಹಿಡ್ಕೊಂಡು ಕಾಲೇಜ್ ಅವರಿಗೆ ಪ್ರಿಯರ್ ಮಾಡುವಂತ ಪರಂಪರಾ ಜೀವನ ತಿಳ್ಕೊಂಡು ಬಂದದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಪ್ರಾರ್ಥನಾ ಕನ್ನಡ ಮಹಾತ್ಮ ಗಾಂಧಿ ಮುಂಜಾನೆ ಎದ್ದ ತಕ್ಷಣ ಬ್ರಾಹ್ಮಣ ಮುಹೂರ್ತದಾಗ ಪೂರ್ವ ದಿಕ್ಕಿ ಕುಂತ ಪ್ರತಿನಿತ್ಯ ಪ್ರಾರ್ಥನಾ ಮಾಡ್ತಿದ್ರು. ಯಾವ ಭಗವಾನ್? ರಘುಪತಿ ರಾಘವ ರಾಜಾರಾಮ್, पतित पावन सीताराम, ईश्वर अल्लाह तेरो नाम, सबको सन्मति दे भगवान, रघुपति राघव राजा राम, पतित पावन सीताराम. ಯಾರು ಭಕ್ತಿ ಮಾಡಿದ್ರು? ನಮ್ಮ ಆಗಮದಾಗ ಬರ್ದಾರು. ಏಕ ನಾಮ ದೇವನೊಬ್ಬ ನಾಮ ಹಲ, एक अल्लाह हजार नाम,
ದೇವನೊಬ್ಬ ನಾಮ ಹಲವು. ಆದಿನಾಥ್ ಒಬ್ರ ಆದಿನಾಥ ಸ್ತೋತ್ರದಾಗ 1008 ಹೆಸರಿನಿಂದ ಅಜ್ಞಾತ ಭಗವಂತ ಭಕ್ತಿ ಮಾಡಲಾಗಿದೆ. ಆದಿಮ್ ಅಂದ್ರು ಅವರ ಆದಿಮ್. ಆದಿಮ್ ಅಂದ್ರೆ ಆದಿ, ಆದಿನಾಥ, ಅಮ್ಮ ಅಂದ್ರೆ ಮಹಾವೀರ. ಆದಿಮ ಹೆಸರಿನೊಳಗು 24 ತೀರ್ಥಂಕರರ, ಪೈಗಂಬರ್ ಒಳಗು ದಿಗಂಬರ ಸಮಾವೇಶದಾರ. मद नहीं, मत्सर नहीं, जो दिगंबर अवस्था में पैदा होता है वही भविष्य में मद पैगंबर हुआ करता है. जिसको मोह नहीं, मद नहीं, जो वीतरागी है, जो 10 दिक्कों को अंबर बनाया है वही दिगंबर परम पर पिता परमात्मा बन सकता है. कुरान दागो बरदार, कुरान दाग जो खुद में रहता है, जो खुद को बोध देता है, जो खुद को जानता है, वही एक दिन खुदा होता है, इस संसार से जुदा होता है. ಬಾಯಿ ತಕ್ಕೊಂಡ್ ಕೂತಾರೆ ಜಾತ್ರೆ ಬಂದು ಚಲೋ ಹಿಂಗಾರಿ ಮಾಡ್ತಾವ. ಏನು ತಿಳಿಲಿಲ್ಲ ನಿಮಗ? ರಾಷ್ಟ್ರ ಭಾಷೆದ ಪದ ತಿಳಿಲಿಲ್ಲ. ಜೈನ ಸಿದ್ಧಾಂತ ತಿಳಿವಾತು, ನೀನು ಪುರಾಣ ಯಾವಾಗ ತಿಳಿದ್ ನಮಗ? ನಮ್ಮ ಆಚಾರ್ಯ ವಿದ್ಯಾನಂದ್ರ ಹೇಳ್ತಿದ್ರು, ಎಲ್ಲ ಕೋಶ ಹುಟ್ಟು ದೇಶ ಸುತ್ತು ಅಂತ. ದೇಶ ಸುತ್ತು ಕೋಶ ಓದು. ಎಲ್ಲ ಧರ್ಮಗಳ ಅಧ್ಯಯನ ಇರ್ಬೇಕು. ಇತಿಹಾಸ ತೆಗೆದು ನೋಡ್ರಿ, ಇವತ್ತು ಭಾರತ ಎಷ್ಟು ಮುಸ್ಲಿಂ ಅದಾರ, ಎಷ್ಟು ಹಿಂದೂ ಅದಾರ, ಎಷ್ಟು ಮರಾಠ ಅದ. ಇವ್ರೆಲ್ಲರೂ ಮೂಲದ ಇತಿಹಾಸ ತೆಗೆದ್ರೆ ಮನುಸ್ಮೃತಿ ಒಳಗೆ ಗುಣಂಕರ ಸ್ಥಾನದಲ್ಲಿ ನೋಡ್ರ ಒಂದೇ ಜಾತಿ ಇತ್ತು ಮಾನವ ಜಾತಿ. ಅದರಾಗಿ ಅಡ್ಡ ಹೆಣ್ಣ ಗಂಡ, ಹೆಣ್ಣ ಗಂಡ ಬಿಟ್ರೆ ಮೂರನೇದು ಇದ್ದಿದ್ದಿಲ್ಲ. ಮಾನವ ಜಾತಿ ಒಂದೇ ಇತ್ತು. ಅದಕ್ಕ ಮುನಿ ಅಥವಾ ಅದಕ್ಕ ಮನು ಸ್ಮೃತಿ ಅಥವಾ ಕುಲಂಕರರ ಕಾಲ ಅಂತ ಕರೀತಾರೋ. ತೃತೀಯ ಕಾಲ ಭೋಗ ಭೂಮಿಯ ಕಾಲ, ಅದು ಭೋಗ ಭೂಮಿ ಅಂತಕ್ಕಂಥದ್ದು ನಮ್ಮ ಆಗಮದಾಗ ವರ್ಣನೆ ಮಾಡ್ತಾರೋ. ಆ ಸಮಯದಾಗ ಆದಿನಾಥರಿಗಿಂತ ಮೊದಲ ಭೂಮಿ ಕೆಳಮ್ಯಾಗ ಯಾವ ಜಾತಿ ಕುಲ ಗೋತ್ರ ಯಾವ ಪಂಗಡಗಳು ಇದ್ದಿದ್ದಿಲ್ಲ. ಒಂದ ಧರ್ಮ ಇತ್ತು, ಮಾನವತಾವಾದ ಧರ್ಮ. ಅದು ಮಾನವ ಧರ್ಮ. ಆ ಧರ್ಮದ ಸಂದೇಶ ಇಟ್ಟುಕೊಂಡ ಪಂಡಿತ್ ಭೂರಾಮಲ್ ಶಾಸ್ತ್ರಿ ಅರ್ಥಾತ್ ಆಚಾರ್ಯ ವಿದ್ಯಾಸಾಗರ್ ಗುರುಗಳು, ಜ್ಞಾನ ಸಾಗರರು ಒಂದು ಗ್ರಂಥ ಬರೆದಾರ. ಅದ್ರ ಹೆಸರ ಮಾನವ ಧರ್ಮ. ಒಂದು ಜರೂರು ಓದ್ರಿ. ಕಾಯಂ ನಮ್ಮ ವೈರಾಗ್ ಗುರು ಮಹಾಬಲ್ ಗುರುಗಳು ಹೇಳ್ತಿದ್ರು, ಪ್ರತಿಯೊಬ್ಬರ ಮನ್ಯಾಗ ರತ್ನ ಸಾವಕಾಚಾರ್ಯ ಇರಬೇಕು. ಯಾರ ಮನ್ಯಾಗ ಶಾಸ್ತ್ರ ಇಲ್ಲ, ಯಾರ ಮನ್ಯಾಗ ರತ್ನ ಸಾವಕಾಚಾರ್ಯ ಇಲ್ಲ, ಯಾರ ಮನ್ಯಾಗ ಗ್ರಂಥ ಇಲ್ಲ, ಅದು ಸುಂದರ ಮಣಿ ಅಂತ ಹೇಳ್ತಿದ್ರು. ಎಲ್ಲಿಗೆ ಹೇಳ್ತಿರ್ತ ತಿಳಿಯಾಂತ ಹೇಳ್ತಿದ್ದಿಲ್ಲ. ಇದ್ರ ಬದಲ ದಾನ ಶಾಸನ ಗ್ರಂಥದಾಗ ಮತ್ತು ತ್ರೈವರ್ಣಿಕಾಚಾರ್ಯ ಗ್ರಂಥದಾಗ ಸೂರ್ಯ ಪ್ರಕಾಶ ಗ್ರಂಥದೊಳಗ ಪೂರ್ವಾಚಾರ್ಯ ಬರ್ದಾರು. 3 ಗ್ರಂಥ ಪ್ರಮಾಣ ಕೊಟ್ಟ ನಿಮ್ಗೆ. 3 ಗ್ರಂಥದ ಉಲ್ಲೇಖತೆ. ಯಾವ ಮಣಿಗಳಗ ದಿಗಂಬರ ಮಣಿಗಳ ಪದ ಸ್ಪರ್ಶ ಆಗೋದಿಲ್ಲ. ಯಾರ ಮನ್ಯಾಗ ಚತುರ್ವಿಧ ಸಂಘಕ್ಕ ಚತುರ್ ಪ್ರಕಾರ ದಾನ ಆಗೋದಿಲ್ಲ. ಯಾರ ಮನ್ಯಾಗ ಜಿನಶಾಸ್ತ್ರ ಇಲ್ಲ, ಆ ಮಣಿಗೆ ಸ್ಮಶಾನ ಅಂದರು. ಆ ಮನೆಗೆ ಸೂತ್ರ ಭೂಮಿ ಅಂತಾರು. ಆ ಮನೆಗೆ 24 ತಾಸು ಸೂತಕ ವೃತ್ತಿ ಐತಂತಾರು. ಯಾರು ಇರಾಕ್ ಬಳಸ್ತೀರಿ? ನಮ್ಮ ಆಚಾರ್ಯ ಭಗವಂತರು ಅದನ್ನ ಹೇಳ. ಅಷ್ಟಾಣಿಕ್ ಪರ್ವದಾಗ ಅಷ್ಟಮಿ ಚತುರ್ದಶಿ ಪ್ರಸದೋಪಾಸ ಮಾಡಾಗ ಅಭಯ್ ಕುಮಾರ್ ಕತಿ ಕೇಳ್ರ. ಬಂದು ಅಭಯ್ ಕುಮಾರ್ ಬಂದು ಬಾ ತದ್ಭೋ ಮೋಕ್ಷಿಯಾಮಿ, ವಾರಿಸೇನ್ ಕುಮಾರ್ ತದ್ಭೋ ಮೋಕ್ಷಿಯಾಮಿ. ಅಪ್ಪ ನರಕಕ್ಕೆ ಹೋದ, ಮಕ್ಕಳು ಮೋಕ್ಷಕ್ಕೆ ಹೋದರು. ವಿಶೇಷ ರೂಪ ಇತಿಹಾಸ. ಸೈನಿಕ ರಾಜ ನರಕಕ್ಕೆ ಹೋದ, ಅವನ ಮಕ್ಕಳು ಮೋಕ್ಷಕ್ಕೆ ಹೋದ್ರು. ಅಭಯ್ ಕುಮಾರ, ವಾರಿಸೇನ್ ಕುಮಾರ ಇಂಥ ಆದರ್ಶ ಮಕ್ಕಳಾಗ್ಯಾರು. ಚಿಂತನೆ ಮಾಡತಕ್ಕಂಥ ವಿಷಯದ ಇತಿಹಾಸ ಓದಬೇಕು. ನಾವು ಗ್ರಂಥಗಳನ್ನ ಓದಬೇಕು, ಸಿದ್ಧಾಂತಗಳನ್ನ ಓದಬೇಕು. ಆ ವಾರಿಸೇನ್ ಕುಮಾರದ ನೇಮಿತ್ತು ಮನೆಯಾಗಿದ್ದಾಗ ಹೆಂಡ್ರಿದ್ರು, ಮಕ್ಕಳಿದ್ರು, ಸಂಸಾರ ಇತ್ತು. ನೀವ್ ಅಂತೀರಿ ನಮ್ ಸಂಸಾರ ಹತ್ರಿ ಯಾವಾಗ ಬಿಡುದ್ರಿ, ನೀವೆಲ್ಲ ಬಿಟ್ಟು ಹೋಗಿರಿ, ಅದನ್ನ ಮಾಡ್ತೀರಿ 24 ತಾಸು, ನಿಮ್ ಬ್ಯಾರೆ ದಗದ ಏನೈತಿ ನನ್ನ ಕೇಳ್ತಾರೆ ಇವ್ರು. ಸಂಸಾರದಾಗ ಯುದ್ಧ ಮಾಡ್ಯಾರ ಧರ್ಮ. ಚಕ್ರವರ್ತಿ ಭರತ ಸಂಸಾರದಾಗ ಯುದ್ಧ ಮಾಡ್ಯಾರ ಧರ್ಮ.
ಸಂಸಾರದಾಗಿದ್ದು ಮಾಡಿದ ಧರ್ಮಕ್ಕನ ಆ ಧರ್ಮದ ಪ್ರಭಾವನ ಭರತ್ ಚಕ್ರವರ್ತಿ ದೀಕ್ಷಾ ತಗೊಂಡು ಪಿಂಚಿ ತಗೊಳಕ್ ಹತ್ತಿಲ್ಲ, ಕಮಂಡ ತಗೊಳಕ್ ಹೊಂದಿಲ್ಲ, ಆಹಾರ ಮಾಡಕ್ ಹತ್ತಿಲ್ಲ, ನಿಹಾರ ಮಾಡಕ್ ಹತ್ತಿಲ್ಲ, ವಿಹಾರ ಮಾಡಕ್ ಹತ್ತಿಲ್ಲ, ಅಂತರ್ಮೂರ್ತದ ಕೇವಲ ಪ್ರಾಪ್ತಿ ಮಾಡ್ಕೊಳ್ತಾ ಸೌಭಾಗ್ಯ ಪ್ರಾಪ್ತಿ ಮಾಡ್ಕೊಂಡ್ರು. ಎದರ ಪ್ರಭಾವ? ಮನೆಯಾಗಿದ್ದು ಧರ್ಮ ಮಾಡಿದ್ದ ಪ್ರಭಾವ. ನೀವು ಅಂದಿರ್ ತೆಲ ಕಾಯಂ ಅಂತೀರಿ, ನಮ್ಗೇನ್ ಹಾಕತ್ರಿ ಎಲ್ಲ ರಾಡ ಬಿದ್ದು ಮೊದ್ಲ ಬರ್ಬೇಕಾಗಿತ್ತು. ನೀವ ನಮ್ ಡುಂಡು ಮಗುಕ್ಕಿಂತ ಮೊದ್ಲು ಬಂದಿಲ್ಲ ನಾವು ದೀಕ್ಷಾ ತಗೋತಿದ್ದೀವಿ ಅಂತಾರ್ರಿ ಇವ್ರು. ನನ್ ಮುಂದ್ ಕಿವಿ ಬಾಳ ಬಂದಾವ್, ಬಾಳ ಮಂದಿ ಅಂತಾರ. ಈಗ ನೀವು ಮೊದಲು ಬರ್ದಿತ್ರಿ, ಈಗ ಬಂದನ್ ಮತ್ ಈಗ ಎಟ್ ಮಂದಿ ತಗೊಂಡ್ರಿ. ಈ ಸಂಸಾರ ಜೀವ ಹೆಂಗದ ಅಂದ್ರ ಬಲಿಯಾಗಿದ್ದಾಗ ಇಲಿ ಇದಂಗ, ಬಲಿಯಾಗಿದ್ದು ಇಲಿ ಇದ್ದಂಗದ. ಇವು ಬಲಿಯಾಗಿದ್ದು ಇಲಿ ಏನ್ ಮಾಡ್ತೈತಿ? ಹೋಗೈತಿ. ಬಜಿ ಹಾಕ್ಯಾರು, ಟೊಮೆಟೊ ಹಾಕ್ಯಾರು, ಕೊತ್ತಂಬರಿ ಹಾಕ್ಯಾರು. ಬಲಿ ಎದಕ್ ಹಾಕ್ಯಾರ? ಇಲಿ ಹಿಡಿಯಾಕ ಹಾಕ್ಯಾರ. ಅದಕ್ಕೆ ಅಲ್ಲಿ ಗೊತ್ತು ಹುಚ್ಚು ಇಲಿಗೆ. ನಿಮಗೂ ಬಲಿ ಹಾಕಾಕತ್ಯಾರ ಸಂಸಾರ ಬಲಿ. ಇವಾಗ ತಿಳಿವಾತ, ಇವಾಗ ತಿಳಿವಾತ. ಒಳಗ ಬಜಿ ವಾಸ ಬರಾಕತ್ತೆ, ಬರೀ ನಿಲ್ಲಿ ಹೇಳ್ತ ಆಹಾ ಯಾನೋ ಒಬ್ಬ ತಿನ್ನಾಗತ್ತಿಲ್ಲ. ಒಳಗಿಂದ ಕೈ ಮುಗಿತು ಮಾರಾಯ ಬರಬ್ಯಾಳು, ಕೈ ಮುಗಿತನೋ ಮಾರಾಯ ನಾವು ಪಸಾಸ್ ಬಿದ್ದೆನು, ನೀ ಬರಬ್ಯಾಳ. ಒಬ್ಬ ತಿನ್ಬೇಕೈತೆ ನನ್ ಬಿಟ್ಟು ಬೇಡ ಅಂತೇನೆ. ಬ್ಯಾಡ ಅಂದ್ರು ತುಮಕನ ಜಿಗಿತ್ತು. ಸ್ವಲ್ಪ ಬಜಿ ಮುಯ್ ತಿಂದಿತ್ತು ಇಲಿ ಅಟ್ರಾಗ ಅವಾಜ್ ಬತ್ ನೋಡು. ಮನ್ಯಾಗಿಂದ ಒಂದು ಬಾಂಡೆ ಬಿತ್ತು ಹೋಗಬೇಕಂತ ಓಡಾಡ್ತೈತಿ. ಹೊರಗೆ ಹೋಗವಲ್ಲ, ಒಳಗೆ ಬೀಳೋದು ಅಟ್ಟ ಗೊತ್ತೈತಿ, ಹೊರಗೆ ಬರೋದು ಇಲಿ ಗೊತ್ತಿಲ್ಲ. ಅದಕ್ಕೆ ಇಲಿ ಬಲಿ ಅಂದಾರ. ಇದು ಸಂಸಾರ. ಇದು ನಾನ್ ಸಂಸಾರದಾಗ ಬಿದ್ದರೆ ನಿಮ್ಗೂ ಅನಿಸ್ತೈತೆ ಆಚರಿಸಿ. ಇದರ ಬೆನ್ನ ಹತ್ರ ಕಮೆಂಟ್ ಕೊಡ್ರಿ, ಕಮೆಂಟ್ ಕೊಡ ಕೊಡು. ಪಿಂಚಿ ತಗೋಯ್ತು ಕಮೆಂಟ್ ತಗೋರಿ, ಮೊದ್ಲು ಪಿಂಚಿ ತಗೋರಿ ಅಂತ ಕಮೆಂಟ್ ತಗೋರಿ. ಕಮೆಂಟ್ ಕೊಡಾಗಲ್ಲ ಪಿಂಚಿದವ್ರಿಗೆ ಕಮೆಂಟ್ ಫ್ರೀ. ಕಮೆಂಟ್ ಯಾರು ಬೇಕಾದವ್ರು ತಗೋತಾರೆ, ಯಾರು ಬೇಕಾದವ್ರೇನ. ಪಾರ್ಶ್ವನಾಥ ತೀರ್ಥಂಕರು ಆನಿ ಪರ್ಯಾಯದಾಗ, ಪಶು ಪರ್ಯಾಯದಾಗ ಮುನ್ನೋ ಕಮೆಂಟ್ ತಗೊಂಡು ಕಾಡಿ ಕರ್ಕೊಂಡು ಹೋಗಿ ಪಾಕ್ ಪೂಜೆ ಮಾಡಿದ್ದ ಸಣ್ಣ ಸಂದರ್ಭ ಪ್ರಾಪ್ತಿ ಮಾಡ್ಕೊಂಡು. ಕಮೆಂಟ್ ಹಿಡಿಬೇಡ ಅನ್ನೋದಿಲ್ಲ, ಹಿಡ್ರಿ ಕರೆ ಭಾವನಾ ಮಾಡ್ರಿ ಅಂತ. ಕಮೆಂಟ್ ಹಿಡ್ದ ನಾಳೆ ಪಿಂಚಿ ಹಿಡಿ ಭಾಗ್ಯ ಬರ್ಲಂತ ಭಾವನಾ ಮಾಡ್. ಮಾವಲ್ ಮಾರಾದ್ರೆ ಕಮಂಡ್ಲ ಕೊಡ್ಬೇಕಾದ್ರೆ ಯಾರ ಕೈ ವಿಚಾರ ಮಾಡಿ ಕೊಡ್ತಿರ್ಬೇಕು ಕೊಡ್ತಿದ್ದೀನಿ. ನನ್ನ ಕಮಂಡ್ ನನ್ ವಜ್ಜೆಗೆ ದೀಕ್ಷಾ ತಗೊಂಡನಿ, ಕಮಂಡ್ ವಜ್ಜೆಗೆ ದೀಕ್ಷಾ ತಗೊಂಡ ಕಮಂಡ್ನ ಕೊಡಂಗಿಲ್ಲ. ನನ್ನ ಕೈಯಾನ ಕಮಂಡ್ ತಗೋಬೇಕಾದ್ರೆ ಕಾಲ ಚಪ್ಪಲ್ ಹಾಕೋಬಾರ್ದು, ಹಸಿರ ಮ್ಯಾಗ ಕಾಲ್ ಇಡಬಾರ್ದು, ಹುಲ್ಲ ತುಳಿಬಾರ್ದು, 3 ರಿಂದ 4 ಫುಟ್ ತಲೆ ನೋಡಿ ನಡಿಬೇಕು. ಇವೆಲ್ಲ ನೇಮ ಪಾಲನೆ ಮಾಡ್ರೆ ಕಮಂಡ್ ಕೊಡ್ಬೇಕ. ನೀವು ಮಾಡ್ರಿ, ನಂದ್ರ ಕೊಡ್ತೀನಿ ನಾ ಇನ್ನು. ಸಂಗತ್ ಸಿಕ್ತತ್ ಒಡಕೈತ್ರ ಯಾರು ಗೊತ್ತಪ್ಪ ಕಾಲ. ಅದ್ರ ಹಿಂದೆ ಭಾವನಾ ಮುಖ್ಯ, ಕಮಂಡಲ್ ತಗೋದ್ ಮುಖ್ಯ ಅಲ್ಲ. ನಾನು ಸತೀಶ್ ಜಾರಕಿಹೊಳಿ ಬಂದಿದ್ದ ದರ್ಶನಕ್ಕೆ ಭದ್ರಗಿರಿ ಮುಂದೆ ನಾವು ಭರತ್ ಮೂರ್ತಿ ತೋರ್ಸ ಕೊಟ್ಟಿದ್ದು. ಆ ಟೈಮ್ದಾಗ ಕಮಂಡ್ ಅವ್ರ ಕೈ ಕೊಡೋದು ಮುದ್ದನ್ ಕೊಟ್ಟಿ. ಅವ್ ಹೆಂಗ್ ಹಿಡಿಬೇಕು ಮನೇಲಿಗೆ ನಿಮ್ ಕೈಯಾಗಿಟ್ಟು ಮುಂದೆ ಹಿಡ್ಕೊಂಡ್ಬರಕೈತ ಪುಣ್ಯಾತ್ಮ. ಜೈನ್ ಹಿಡಿದಿಲ್ಲ ಕಮಂಡ್. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ ವಿನಯ. ಆದ್ರೂ ಅದು ಬಹಳ ಪವಿತ್ರ ವಸ್ತು ಐತಿ. ಗುರುಗಳ ಕೈ ಅಂದತ್ತ ಹಿಂಗ್ ಎತ್ತಿ ಮ್ಯಾಲ ಹಿಡ್ಕೊಂಡು ಬರೈತೆ ಪುಣ್ಯಾತ್ಮ. ಅದ್ರ ಪವಿತ್ರತ ತಿಳ್ಕೊಂಡವ್ರ ಮಹತ್ವತಿ. ಆನಿ ಅಂತ ಆನಿ ಮುಡಿಗೊಂಡು ಕಾಡಿ ಕರ್ಕೊಂಡು ಹೋಗಿ ಕಮಂಡನ್ ತಗೊಂಡು ಹೋಗಿ ಪಿಂಚಿ ಸ್ಪರ್ಶ ಆಯ್ತು. ಜಾತಿ ಸ್ಮರಣ ಅಂತ ಜೀವಕ್ಕ ಮುನ್ಗೋ ಪಾಲ್ ಪ್ರಚಾರ ಮಾಡಿ ಗಂಟೆ ತಗೊಂಡು ಪಶು ಪರ್ಯಾಯದಾಗ ಸಂಗತಿ ಪ್ರಾಪ್ತಿ ಮಾಡ್ಕೊಂಡು ಪಾಶ್ಚಾತ ಬದಲಾವಣೆ ಭಾಗ್ಯ. ಪಶು ಪರ್ಯಾಯದಾಗ ಜೀವ ಸಿಗುತ್ತೈತಿ ಅಂದ್ರ ನಾವು ಮನುಷ್ಯರದೇವು. ಪರು ಬಂದೆ ಕಷ್ಟಾಣಿಕ ಕಾಯಂ ಅಷ್ಟಾಣಿಕ ಬಂದ್ ಹೋಗ್ಯಾವ ನಿಮ್ ಜೀವನದಾಗ. ಎಷ್ಟು ಬಂದಾವ ಹೇಳ್ರಿ? ನೀವು ಹುಟ್ಟಿ 20 ವರ್ಷ ಆಗಿದ್ರ 60 ಬಂದ್ ಹೋಗ್ಯಾವ. ಹುಟ್ಟಿ ನೀವು 20 ವರ್ಷ ವಯಸ್ಸಾಗಿತ್ತಂದ್ರ ನಿಮ್ ಜೀವನದಾಗ 60 ಬಂದ್ ಹೋಗ್ಯಾವ. 60 ಬಂದಾಗ ಎಚ್ಚರಾಗಿಲ್ಲ ನೀವು. ಇಂಥವ್ರು ಹೇಳೋರು ಯಾರು ಸಿಕ್ಕಿಲ್ಲ. ಈಗರೆ ಎಚ್ಚರ ಆಗ್ರಿ. ನಾಳೆ ಒಂದೇ ದಿವ್ಸ ಬಾಕಿ ಮಾತಾಡ್ಕೋರ್ ಮನ್ಯಾಗ ಗಂಡ ಹೆಂಡತಿ ಮಾತಾಡ್ಕೋರ್. ಏನಂತ? ನಮ್ಮೂರಾಗ ದೀಕ್ಷಾ ತಗೋ ದೂರ ಹೋಗ್ಲಿ. ಇವ್ರು ಮಸಳಿ ನೋಡ್ರಿ. ನಮ್ಗೆ ಸಿಟ್ಟು ಬಂದ್ರೆ ಸಣ್ಣ ಹೊಡಿ ನೋಡ್ ನಾನು ನೋಡ್ತೀನಿ. ಅಟ ಮಂದ್ಯಾನ ನೋಡಿನ ಕೆರೆ ನಮ್ಮ ಮುದ್ದನ್ ನನ್ನ ಬಾಳ ಉತ್ತರ ಅಂದ್ಬೇಡ್ರಿ.
ನನ್ನ ಮಸೂದಿ ನೋಡಿದ್ದಿಲ್ಲ ನಾ ಗೊತ್ತಿದ್ದಿಲ್ಲ ತಗೋತೇಳಿ ಯಾಕಂದ್ರು ಅಂದಿನ ಮಟ್ಟ ದೀಕ್ಷಾ ತಗೊಳ್ಳೋ ಭಾವ ಆಗ್ತಿತ್ತಂದ್ರ ಇವತ್ತ ಸಂಕಲ್ಪ ಮಾಡಿ ನಾ ಪ್ರತಿಮಾಧಾರಿಯಾಗಿ ಮೊದಲ ಅಭ್ಯಾಸ ರೂಪದಾಗರೆ ನಿಯಮ ಪಾಲನೆ ಮಾಡ್ತೇವೆ. ನಾ ಬಾಲವಾಡಿಗೆ ಹೋಗಿಲ್ಲ, ಡಿಗ್ರಿ ಬರೆಯಕ್ ಹೊಂಟಾಳಿಕೆ ಡಿಗ್ರಿ ನೋಡಿ ಡಿಗ್ರಿ ಡಿಗ್ರಿ ಬಾಳ ಆಗೈತಿ ಡಿಗ್ರಿ ಯಾರ್ದ ಬಾಲವಾಡಿಗೆ ಹೋಗಿಲ್ಲ, 1ನೇ ತರಗತಿ ಹೋಗಿಲ್ಲ, 7th ಎಕ್ಸಾಮ್ ಬರ್ದಿಲ್ಲ, 10th ಎಕ್ಸಾಮ್ ಬರ್ದಿಲ್ಲ, 2nd PU ಬರ್ದಿಲ್ಲ, ಡೈರೆಕ್ಟ್ ಡಿಗ್ರಿಗೆ ಹೋಗ್ಯಾಳ ಬರ್ಯಾಕ. ಯಾನ್ ಬರೀತಾಳು ಸಾಧ್ಯತೆ ಬರ್ಯಾಕ ಸಾಧ್ಯತೆ. ಅದಕ್ಕೆ ನಮ್ಮ ಆಚಾರ್ಯರು ಕ್ರಮವಾಗಿ ಧರ್ಮವನ್ನು ಹೇಳ್ಕೊಟ್ಟಾರೆ. ಪ್ರಥಮಾಣಿಯೋ ಕರ್ನಾಣಿಯೋ ಚರ್ನಾಣಿಯೋ ದ್ರವ್ಯಾಣಿಯೋ ಕೊನೆಗೆ ಯಾಕಿಟ್ರು ದ್ರವ್ಯಾನ ಯೋಗ ಶುದ್ಧ ಆತ್ಮಾನ ಚಿಂತನದ, ಶುದ್ಧ ಆತ್ಮಾನ ಪರಿಚಯದ, ಶುದ್ಧ ಆತ್ಮಾನ ಅವಲೋಕನದ, ಶುದ್ಧ ಆತ್ಮಾನ ದರ್ಶನದ. ಆ ದರ್ಶನ ಆಗ್ಬೇಕಾದ್ರೆ ಯಾರ್ಯಾರು ಹೆಂಗ ಮಾಡ್ಕೊಂಡ್ರು ತಿಳ್ಕೊಬೇಕ. ಅದ್ ತಿಳ್ಕೋ ಸಲುವಾಗಿ ಏನೋ ಅಷ್ಟಾನಿಕದಾಗ ಮೈನಾ ಸುಂದರಿಯಾಗಿ ಶುದ್ಧ ಚಕ್ರ ಆರಾಧನೆ ಮಾಡಬೇಕು. ಕಥಾ ನಾಯಕಿ ಆಕಿ. ಯಾಕೆ ಕಥಾ ನಾಯಕಿ ಆತು? ಗಂಡನ್ ತಗೊಂಡ್ರಿ ಯಾವ ಬಂದವರೆಲ್ಲ ಬರ್ರಿ ಅಂದ್ಲಕ್ಕಿ. ನೀವು ಹಂಗ ಮಾಡ್ರಿ, ಈಗ ಯಾಕೆ ಬಂದ್ಲು ಹೆಸರು ಬರ್ಸಿದ್ದಿಲ್ಲ ಅಂದಿರಿ, ಮತ್ ನಾಳೆ ಮತ್ತೆ ಮನಿಗೆ ಬಾದ್ನಿ ಬರ್ಸಿಲ್ಲ, ಈಗ ಬಂದ್ ನೋಡಿ ಮತ್ ಮುಂದೆ ಕೂತಾಳ ಹಿಂಗ ಅಂದಿರಿ. ಮತ್ ಎಲ್ಲರೇ ಕುಂಡ್ರಿ ಸಮೋಸ ಎಲ್ಲ ಕುಂಡ್ರಾಗ ಜಾಗ ಸಿಕ್ಕತ್ತು. ಭಗವಂತ ಪಾರ್ ಮುಂದ ಗುರುಗೋಡ್ ಪಾರ್ ಮುಂದ ಬಾಣ ಮುಂದಿದ್ದವ್ರು ಹಿಂದಾಕವ್ರು, ಹಿಂದಿದ್ದವ್ರು ಮುಂದಾಕವ್ರು. ಎಡ್ಡು ಬಲಗಾಲ ಎಡಗಾಲ ಇದ್ದಂಗ. ಒಮ್ಮೆ ಬಲಗಾಲ ಮುಂದಾಕೈತಿ, ಒಮ್ಮೆ ಎಡಗಾಲ ಮುಂದಾಕೈತಿ. ನಾನಾ ಮುಂದತ್ತ ಜಿಗಿತಾರ ನೋಡ್ರಿ ಒಂದು ಹೋಗ್ಬೇಕ್ರ ಅವ್ರಿ ಬಲಗಾಲ ಮುಂದೆ ಕಾಯಿ ಮತ್ತೆ ನಡ್ರಿ ನೋಡೋನು ಸುತ್ತ ಹಾಕಿ ಬರ್ತೀನಿ ನೋಡಿ ಹೆಂಗ ಆಗ್ತೇವೆ. ವಿಡಿಯೋ ಮಾಡಕ್ ಹಚ್ತೀವಿ ನಾ ಸ್ಪೆಷಲ್. ಒಂದ್ ಸಾರಿಕ ಮುಂದಾದ್ಲು, ಒಂದ್ ಮುತ್ತಕ್ ಮುಂದಾದ್ಲು, ಒಂದ್ ಪಪ್ಪಕ್ ಮುಂದಾದ್ಲು. ಯಾರಾಗ್ತಾರ ಆದ್ರೆ ನಾವು ಅವ್ರ ಜೋಡಿ ಅದನ್ನು ಅಂತಕ್ಕಂಥ ಬೇಕು. ಬಲಗಾಲ ಮುಂದಾತ್ರ ಎಡಗಾಲ ಸಾಥ್ ಕೊಡ್ಬೇಕು, ಎಡಗಾಲ ಮುಂದಾತ್ರ ಬಲಗಾಲ ಸಾಥ್ ಕೊಡ್ಬೇಕು. ಶ್ರಾವಕರ ಮುಂದ್ರ ಶ್ರಾವಿಕ ಸಾಥ್ ಕೊಡ್ಬೇಕು, ಶ್ರಾವಿಕ ಮುಂದ್ರ ಶ್ರಾವಕ ಸಾಥ್ ಕೊಡ್ಬೇಕು, ಯುವಕರ ಮುಂದ್ರ ಯಾರು ಸಾಥ್ ಕೊಡ್ಬೇಕು. ಎಲ್ಲರೂ ಸಾಥ್ ಧರ್ಮ ಮಾಡ್ಬೇಕ್ರ ಮೋಕ್ಷ ಮಾರ್ಗದ ಸಾಥಿ ಆಗ್ತೀವಿ ನಿಶ್ಚಿತವಾಗಿ. ಆತ್ಮನ ಪರಮ ಕಲ್ಯಾಣಕ್ಕೆ ಇದು ಪರಮ ಪರ್ವ, ಪವಿತ್ರ ಪರ್ವ. ಒಬ್ಬ ಕಥಾನಾಯಕಿಗೆ ಮುನಿಗಳು ಹೇಳ್ರಿ ಶಿಖಾಜಿ ಒಳಗೆ ಹೆಂಗ ಆಚಾರ್ಯ ಶ್ರೀಗಳಿಗೆ ವಿದ್ಯಾಧರಗ ಆಚಾರ್ಯ ಭಗವಾನ ನಿಮಿತ್ತಿ ಜ್ಞಾನಿ ಕಲಿಕಾಲ ಸರ್ವಜ್ಞ ವಿಮಲ್ ಸಾಗರ್ ಹೇಳ್ರು ಹಿಂದಿನೂ ಆರ್ಬಹುದ ಮುನಿ ಆಗಿದಪ್ಪ, ಈ ಬಹುದಾಗ ಮಹಾ ಸಂತ ಆಗೌದು ಅಂತ. ಹಂಗ ಮೈನಾ ಸುಂದರಿಗೆ ಒಬ್ರು ಮುನಿಗಳು ಹೇಳ್ರು. ಶ್ರೀಮಂತರಲ್ಲ, ಸಾಮಾನ್ಯ ಪರಿಸ್ಥಿತಿ ಇತ್ತು. ಗಂಡ ಇನ್ನೊಬ್ರಲ್ಲಿ ಕೆಲಸ ಮಾಡ್ತಿದ್ದ, ಹೆಂಡತಿ ಮತ್ತೊಬ್ರಲ್ಲಿ ಕೆಲಸ ಮಾಡ್ತಿದ್ದು. ಇಬ್ರು ಉಪಜೀವನ ನಡೆದಿತ್ತು. ಮದುವೆ ಆಗಿ 18 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. 18 ವರ್ಷದಾಗ ತಿರುಗಲಾರದ ಊರಿಲ್ಲ. ಎಲ್ಲಿ ಹೋಗುದು, ಯಾವ್ರು ಹೇಳ್ರಿ ಅಲ್ಲಿ ಹೋಗುದಾ, ಇವ್ರು ಹೇಳ್ರಿ ಹೋಗುದಾ, ಗುಜರಾತ್ ಹೋಗುದಾ, ಎಲ್ಲಾ ಕಡೆ ತಿರುಗಿ ಆ ದೇವ್ರಿ ದೇವ್ರು ಎಲ್ಲಾ ಮಾಡಿ 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 ಬೇಸತ್ತ ಹೋಗಿದ್ರು. ಸಂತಾನ ಆಗಿದ್ದಿಲ್ಲ. ಮದುವೆ 18 ವರ್ಷ ಕಳೆದು ಹೋಗಿ. ಆದ್ರೂ ಮನುಷ್ಯನ ಭಾವನಾ ಇತ್ತು, ಭಗವಂತ ಬಂಜನು ಪಟ್ಟ ಕಟ್ಟಬೇಡಪ್ಪ, ನಂಗ ಒಂದು ಸಂತಾನ ಕೊಡುವಂತ ಸತತ್ ಧರ್ಮ ಮಾಡೋದ, ಭಗವಂತರ ಧ್ಯಾನ ಮಾಡೋದಂತೂ ಬಿಟ್ಟಿದ್ದಿಲ್ಲ. ಮನ್ಯಾಗ ಒಂದು ಭಗವಂತ ಫೋಟೋ ಇಟ್ಟ ಮುಂದೆ ದೀಪ ಇಡ್ತಿದ್ಲು, ಒಂದು ಶಾಸ್ತ್ರ ಇಟ್ಟ ಪ್ರತಿನಿತ್ಯ ದರ್ಶನ ಮಾಡ್ತಿದ್ಲು, ಜಪ ಮಾಡ್ತಿದ್ಲು, ನಮೋಕಾರ ಮಂತ್ರ ಅಂತಿದ್ಲು. ಧರ್ಮ ಕಾರ್ಯ ಬಿಟ್ಟಿದ್ದಿಲ್ಲ. ಅಂತ ಕಷ್ಟ ಬಂದ್ರು ಏನಿಲ್ಲ ಕರ್ಮ ಇರ್ತೈತಿ. ಭಗವಂತ ನೀನ್ ಇಚ್ಛೆ ಇದ್ರೆ ಆಗ್ಲಿ ಇರ್ಲಿಕ್ಕೆ ಮತ್ತೆ ಏನ್ ಮಾಡೋದೈತಿ. ಕೆಲವೊಂದು ಜನ ಇರ್ತಾರೆ, ಇವತ್ತದಲ್ಲ ನಿಮ್ ಸುರೇಖಾ ಟೀಚರ್, ವರ್ಧಮಾನ್ ಮುಖರೇ ಮಕ್ಕಳೇ ಇಲ್ಲ, ಕರೆ ಅವ್ರ ಮನುಷ್ಯನೇ ಅಂತಾರ ಆಚಾರ್ಯಗಳು ನಮ್ಮ ಮಕ್ಕಳು ಇದ್ದಂಗ ಅವ್ರ ದೀಕ್ಷಾ ಕೊಡುವಂತ ಭಾಗ್ಯ ನಮ್ಮ ಊರು ಸಿಕ್ಕತಿ. ನಂಗೆ ಆರಾಮಿಂದ ಕಾಡಿಗೆ ಆದ್ರ ವಾಂತಿ ಆದ್ರ ಸಣ್ಣ ಕೂಸ್ಕೊಂಡು ಹೆಂಗ ಅವ್ರ ಸೇವೆ ಮಾಡ್ತಾರೋ ಹಂಗ ಅವ್ರು ಸೇವಾ ಮಾಡಿ ಕೃತಾರ್ಥಾಗಿ ಹೋಗ್ತಕ್ಕಂಥ ಭಾಗ್ಯ ತಗೊಂಡಾನೋ. ಧರ್ಮಪೂಜೆ ಅಂತೀರಿ ಅಂತ ಈಗ ರತ್ನತಿ ಈ ರತ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ವರ್ಧಮಾನ ನೀನು ಪಟ್ಟು ಹೋಗ್ತೀರಂತ ಧರ್ಮಪೂಜೆ ಹೇಳಿರಂತವನ ಇವತ್ತು ತನ್ನ ನೀರ್ ತೆಗೆದ ನಾನು ಸೇವಾ ಮಾಡಾಗಂತವನು ನನ್ನ ಭಾಗ್ಯ ಐತ್ರಿ. ನಮ್ಮ ಮಕ್ಕಳಿನ್ನು ಕೊರತಿಲ್ಲ, ನಿಮ್ಮಂತ ಗುರು ಸಿಕ್ಕ ನಮ್ಮ ಜೀವನ ಸಾರ್ಥಕ ಅಂತ ಇವತ್ತು ಅಂತ ಜೀವ ಭವಿಷ್ಯ ಮಕ್ಕಳಿಲ್ಲ. ಮಸ್ತ್ ಅದಾರ, ದಾನ ಧರ್ಮ ಮಾಡ್ಕೋತ ಸವಾಲ್ 54,000 1 ಲಕ್ಷ ಗಂಟೆ ಸವಾಲ್ ಇಟ್ಕೋತ ಪುಣ್ಯ ಕಾರ್ಯ ಮಾಡ್ಕೋತ. ಮಗ ಇದ್ದರ ಅವ್ ಗಿಡ್ಬೇಕು ಇವ್ ಗಿಡ್ಬೇಕಂತ ವಿಚಾರ ಇರ್ತಿತ್ರಿ. ಈಗ ಧರ್ಮ ಕೊಡಬೇಕಲ್ಲ ವಿಚಾರ ಧರ್ಮ ಇತ್ರ ಮಸ್ತ್ ಆನಂದದಿದೆ ಅಂತಕ್ಕಂಥ 18 ವರ್ಷ
ಹರಿದು ಹೋಗಿತ್ತು. ಆದ್ರೆ ಪ್ರಾರ್ಥನಾ ಬಿಟ್ಟಿದ್ದಿಲ್ಲ, ಭಗವಂತರ ಭಕ್ತಿ ಬಿಟ್ಟಿದ್ದಿಲ್ಲ. ಪ್ರತಿನಿತ್ಯ ಜಪ ತಪ ನೇಮ ಪಾಲನೆ ಮಾಡ್ತಿದ್ಲು. ಅಷ್ಟಾಣಿಕ್ ಪರದ ವ್ರತ ನೇಮ ಮಾಡ್ತಿದ್ಲು. ಕೇಳ್ರಿ, ಇಷ್ಟೆಲ್ಲ ಧರ್ಮ ಮಾಡು, ಇಷ್ಟೆಲ್ಲ ಪುಣ್ಯ ಮಾಡ್ರು, ಸಂತಾನದಿಂದ ಸಂತೋಷ ಅಲ್ಲ ದುಃಖ ಯಾಕೆ ಸಿಗುತ್ತೈತಿ? ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮ ಐತಿ. ನಿಮ್ಗೆ ಅನಿಸ್ತೈತಿ ನಾ ಏನೂ ಮಾಡಿಲ್ಲ ಯಾವ ಅಂತದೆಲ್ಲ ನನಗ ಬೆನ್ನತಿ ಕೇಳಾಗ ಇಟ್ಟು ಕೆಟ್ಟ ಅನ್ಸತಿ, ಹೊಟ್ಟಿ ಬೀಳ್ತೈತಿ ನಂದು ಯವ್ವಾ, ನಂದ ಕತಿ ಹೇಳಾಕತ್ತಾರ ಅನಿಸ್ತತಿ. ಕರೆ ಏನ್ ಮಾಡೋದು? ಇಟ್ಟೆಲ್ಲ ದಾನ ಧರ್ಮ ಪುಣ್ಯ ವ್ರತ ಬದ್ರಿಗಿರಿ ಎಲ್ಲಾ ಮಾಡ್ರನು ಮನೆಗೆ ಹೋದ್ರ ನರಕದಾಗ ವಾದಂಗ ಆಕೈತಿ ನೋಡಿ ಯವ್ವ ನನಗ. ಎಷ್ಟೋ ಪರಿವಾರದವ್ರಿ ಮನ್ಯಾಗ ಮಕ್ಕಳು ಕೇಳಂಗಿಲ್ಲ, ಗಂಡು ಕೇಳಂಗಿಲ್ಲ, ಕುಡಿತಾನು ತಿಂತಾನು, ಮಕ್ಕಳಿಗೆ ಅದು ಬಿಟ್ಟಾವು ಏನ್ ತೊಂದು ಧರ್ಮ ಮಾಡ್ತೈತಿ ಅನ್ನೋದೇನು ಉದಾಹರಣೆಗಳು ಅದು ಭಾಳ ಆತ್ಮ ಒಳಗೆ ಕೊರಗಿತೈತಿ. ನಮ್ಮ ಅವ್ವ ಧಾರ್ಮಿಕ, ನಮ್ಮ ಅಪ್ಪ ಧಾರ್ಮಿಕ, ನಮ್ಮ ಪರಿವಾರ ಧಾರ್ಮಿಕ, ನನ್ನ ಮಕ್ಕಳ ಧಾರ್ಮಿಕ, ಆದ್ರೆ ಇದೊಂದು ಎಲ್ಲಿ ಹುಟ್ಟೈತಿ ಆಮೇಲೆ ಮೊಮ್ಮಗ ಎಟ್ಟು ಹೇಳ್ರಿ ಕೇಳುವತ್ತು ಹೊತ್ತು ಉಳಿತಾರೆ ಕಿಕ್ ಒದಿತೈತಿ, ತಿನ್ನಾಕ ಕುಡ್ಯಾಕ ಹೋಗ್ತೈತಿ, ರಾತ್ರಿ ಬಾರಾಕ ಬರ್ತೈತಿ, ಇಡೀ ನನ್ನ ಮನಿ ಕಲಂಕ ಕೂತೈತಿ. ಪರಮಾತ್ಮ ಯಾವ ಹೌದಾಗ ಇಂಥ ಕರ್ಮ ಮಾಡಿನಪ್ಪ ಅಂತ ಭಗವಂತರ ಧ್ಯಾನ ಮಾಡೋ ಜೀವ ಇವತ್ತಾರ್ಥ ರೌದ್ರ ಧ್ಯಾನ ಮಾಡಾಕ ನಿಮಿತ್ತ ಆಗತೈತಿ. ಯಾಕೆ ಹಿಂಗಾಗತೈತಿ ಅನ್ನಾತ ಕರ್ಮ ಸಿದ್ಧಾಂತ ಹೇಳ್ತತಿ. 18 ವರ್ಷ ನಂತರ ಆಕಿ ಗರ್ಭ ನಿತ್ತು. ಎಷ್ಟು ಖುಷಿ ಆತಂದ್ರ ಶಬ್ದನೇ ಇಲ್ಲ ಹೇಳಾಕ. ಅಷ್ಟು ಖುಷಿ ಖುಷಿನೇ ತನಗಾಗಿ ಅಲ್ದಿತ್ತು ಒಳಗಿರ್ತಕ್ಕಂಥ ಸಂತಾನಕ್ಕಾಗಿ ಏನ್ ಬೇಕೆಲ್ಲ ತಿನ್ನಾಕ ಶುರು ಮಾಡ್ಲು, ಜಪ ತಪ ಮಾಡಕ್ ಶುರು ಮಾಡ್ಲಿ, ಧರ್ಮ ಕಾರ್ಯ ಮಾಡುದ, ದಾನ ಕೊಡುದ, ಬಂದವ್ರಿಗೆ ಬರಿ ನೀರ್ ತಗೋಬರಿ ಕರೆದು ಹೋಗುದ. ಯಾರಾದ್ರೂ ಮಂದಿರಕ್ಕೆ ಹೋದ ದಶ ಅಪರಿಚಿತ ವ್ಯಕ್ತಿ ದೂರಿನ ಕಾಣ್ರಂದ್ರ ಜೈ ಜನೇಂದ್ರಿ ಅವ್ರವ್ರ ನಡ್ರಿ ಮಿಂಟಕ್ಕೋ. ಇಷ್ಟು ಬಹಳ ಸೇವಾ ಮಾಡ್ತಕ್ಕಂಥ ಜೀವ 9 ತಿಂಗಳು 10 ದಿವಸ ಆಯ್ತು, ಜನನ ಆಯ್ತು, ಗಂಡು ಮಗು ಹುಟ್ಟಿತು. ಕಡೆಗೆ ಯಾವುದೋ ವೃದ್ಧ ದೇವರದಂತ ಮಾಡಿದಪ್ಪ ಪರಮಾತ್ಮ ಅಂತ ಆನಂದ ಉಸಿರು ಬಿಟ್ಲು, ಬಹಳ ಖುಷಿ ಪಟ್ಲು. 45 ದಿವಸ ಆದ ನಂತರ ನಾಮಕರಣ ಮಾಡಿ ಭಗವಂತರ ಸಾನ್ನಿಧ್ಯ ತಂದ್ಬೇಕಂತ ಅವತ್ತಿನ ಸಮಯದಾಗ 10,000 ರೂಪಾಯಿ ಗಂಡನ ಕಡೆ ಹೇಳಿ ಊರಾಗ ಅಲ್ಲಿ ಕೇಳಿ 10,000 ರೂಪಾಯಿ ಸಾಲ ಮಾಡಿ ಮಗನ ಹೆಸರಿಡು ಕಾರ್ಯಕ್ರಮ ಮಾಡ್ರು. ಊರಾ ಎಲ್ಲಾ ಮಂದಿ ಹೇಳಿ ಕರ್ಸಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ನಾಮಕರಣ ಇದು ಮಾಡ್ರಿ. ಯಾಕಂದ್ರ 18 ವರ್ಷ ನಂತರ ನನ್ನ ಮನ್ಯಾಗ ಭಾಗ್ಯದ ಕೂಸು ಬಂದೈತಿ, ಹುಟ್ಟೈತಿ, ಅದನ್ನ ಆನಂದ ತಗೊಳಕ ಖರ್ಚು ಮಾಡಿ ಸಾಲ ತೆಗೆದ ನಾಮಕರಣ ಮಾಡಿ ಖುಷಿನ ಖುಷಿ ಖುಷಿನ ಖುಷಿ. ಹಾಗೂ ಹೀಗೂ ಒಂದು 2-2.5 ತಿಂಗಳು ಹೋಯ್ತು. ಕೂಸಕ್ಕೊಮ್ಮೆ ಜ್ವರ ಬಂದ ರೋಗ ಸೇರಿತು. ಎಷ್ಟು ವೀಕ್ ಆದ ಕೂಸು ಅಂದ್ರ ಇನ್ನೇನು ಬದುಕೋದಿಲ್ಲ. ಊರಾನ್ ಡಾಕ್ಟರ್ ಹೇಳ್ರು ಮುಂದುವೈರಿ, ಮುಂದೆ ಹೋದ್ರು ದಾನಗೊಂಡ ಹೇಳ್ತಾನು ಬೆಳಗಾವ್ ಕೇಳಿ ವೈರಿ, ಇಲ್ಲಿ ನಮ್ಮ ಕೈಲಿ ಹಿಡ್ಯಾಕ ಆಗೋದಿಲ್ಲ. ತಾಯಿ ಪಾತ್ರ ಬಹಳ ದೊಡ್ಡದಿದೆ. ಈಗ ಅವರು ಅದನ್ನ ಹೇಳಾರು, ತಂದೆ ತಾಯಿ ದೇವರಂತ ಯಾರು ಮಾನಿಸ್ತೀರಿ, ಪಾಠಶಾಲಾ ಸಂಸ್ಕಾರ ಇದ ಪ್ರಭಾವ. ನಿಮ್ ಮಕ್ಕಳಿಗೆ ಇಂಥ ಸಂಸ್ಕಾರ ಕೊಡ್ರಿ, ಬೇಕಾದ ದೊಡ್ಡವರಾಗಲಿ, ಅವರು ಅಮೆರಿಕಾಗ ಹೋಗ್ಲಿ, ಆಸ್ಟ್ರೇಲಿಯಾಗ ಹೋಗ್ಲಿ, 1 ಅಲ್ಲ 2 ಅಲ್ಲ 3 ಕೋಟಿ ಪ್ಯಾಕೇಜ್ ತಗೊಳ್ಳಿ, ಆಶೀರ್ವಾದ ಅಂತ ಬೆಳೀದ, ಏನ್ ಬ್ಯಾಂಕ್ ಬೇಡ ಅಂತ ಬೆಳೀಲಿ, ಎತ್ತ ಬೆಳೀಲಿ. ಅವ್ವ ಅಪ್ಪ ಅಂದ್ರೆ ದೇವ್ರಿಗಿಂತ ದೊಡ್ಡವರು ಅಂತಕ್ಕಂಥ ಸ್ಥಾನ ಮಾಡಿಕೊಡ್ತಕ್ಕಂಥ ಮಗ ನಿಮ್ ಮಗ ಆಗ್ಬೇಕು, ನಿಮ್ ಮಗನಾಗ್ಬೇಕು. ಅವ್ವ ಬಂದ್ರೆ ಎದ್ದು ನಿಲ್ಬೇಕು, ಅವ್ವ ಬಾ ಅಂತ ಕುಣಿಸಿ ಆಕಿ ಚರಂದ ಕೂತು ಕಾಲು ಹೊತ್ತಬೇಕು. ಅಂತ ಮಕ್ಕಳಿಗೆ ಹುಟ್ಟಬೇಕು, ಅಂತ ಮಕ್ಕಳಿಗೆ ಸಂಸ್ಕಾರ ಸಿಗ್ಬೇಕು ಅಂದ್ರೆ ಮಾತ್ರ ಭೂಮಿ ತೆಲಿನಾಗ ನಾವು ಸಂತಾನ ಸಂಪತ್ತಿ ಹಂಚ್ಕೊಳಕ್ ಸಾಧ್ಯ ಆಗ್ತದ. ಸಂತಾನದ ಜನ್ಮ ಕೊಟ್ಟು ಸಾರ್ಥಕ ಆಗ್ತದ. ಜನ್ಮ ಕೊಡೋದು ಬಹಳ ದೊಡ್ಡದಲ್ಲ, ಸಂಸಾರ ಕೊಡೋದು ಬಹಳ ಮುಖ್ಯದ. ಹೋದ್ರು ಅಲ್ಲಿ ಫೀ ತುಂಬಿರು 10,000 ರೂಪಾಯಿ ಒಳಗೆ ತಗೊಳಕ ಡಾಕ್ಟರ್ ಹೇಳಿದ್ರು. ತುಂಬಾ ಕೈ ತಗೊಂಡು ಟ್ರೀಟ್ಮೆಂಟ್ ಮಾಡ್ರಿ ಹೇಳ್ತಾರು. ನಾನು ನೋಡಿಲ್ಲ, ನಾನು 6 ತಿಂಗಳಿದ್ದಾಗ ಈ ಶರೀರಕ್ಕೆ ಏನೋ ಆಗಿರ್ತದೆ, ಡಿಸೆಂಟ್ರಿ ಹೆತ್ತಿ ವೀಕ್ ಆಗಿ. ಡಾಕ್ಟರ್ ಗಿರಾಪ್ ಡಾಕ್ಟರ್ ಅಂತ, ಪಟ್ಟಣ್ ಡಾಕ್ಟರ್ ಅಂತ ಬಾಕಿ ಡಾಕ್ಟರ್ ತೋರಿಸಿರು. ಕಡೆಗೆ ಪಟ್ಟಣ ಡಾಕ್ಟರ್ ಹೋದ ನಂತರ ಲೇಟ್ ಮಾಡಿದವ, ಇನ್ ಕಠಿಣ ಐತಿ, ದೇವ್ರ ಮ್ಯಾಗ ವಿಶ್ವಾಸ ಇಡು, ನೀ ಏನ್ ಮಾಡುದು ದೇವ್ರ ಕೇಳ್ಕೊ, ನಾ ಏನ್ ಎಲ್ಲಿ ನನ್ನ ಪಾಲಿ ನೀವ ದೇವ್ರಿ, ನನ್ನ ಕೂಸು ನೀವ ದೇವ್ರಿ, ಹೆಂಗಾದ್ರೂ ನನ್ನ ಕೂಸ ಉಳಿಸ್ಲಿ ಅಂತ ತಾಯಿ ಬೇಡ್ಕೊಳಕೈತಳು. ಡಾಕ್ಟರ್ ಹೇಳ್ತಾರಂತ ನೀ ಭಗವಂತನ ಮ್ಯಾಗ ವಿಶ್ವಾಸ ಇಡು, ಅವರೇ ಕಾದ್ರ ಕಾಯವ್ರ ಅಂತ ಟ್ರೀಟ್ಮೆಂಟ್ ಕೊಟ್ರಂತ
3 ದಿವಸ ಶ್ವಾಸ ಸುಧಾರಿಸ್ತಂತ ನಾ ಇವತ್ತು ಜೀವನ ತಿಳ್ಕೊಂಡೆ. ತಾಯಿ ಹೇಳಿದ ಮಾತು ತಮ್ಮ, ನಿಂದು ಹೋದದ ಜೀವ ಬಂದಂಗ ಆಗೈತಿ ಬಾಬಾ, ಏನ್ ಹೇಳೋದ ಅಂತ ಅಂದ್ರೆ ಅವಾಗ ಗೊತ್ತಾಕೈತಿ ನಮ್ಮ ತಾಯಿ ಸ್ಥಾನ ಎಷ್ಟು ಶ್ರೇಷ್ಠ ಅದ ಅಂತ. ಜನ್ಮ ಕೊಡೋ ಕೆಲಸ ಅಡ್ಡ ಮಾಡ್ಲಿಲ್ಲ, ಇವತ್ತು ಮೋಕ್ಷ ಮಾಡಿ ಪ್ರಶಸ್ತ ಆಗ್ಬೇಕಾದ್ರೆ ಸಹಿತ ಆ ಜೀವ ಸಂಸ್ಕಾರ ಹಾಕಿದ್ರ ಪ್ರಭಾವ. ಪ್ರತಿನಿತ್ಯ ಮನೆ ಮುಂದೆ ಮಹಾರಾಜರ ಮುನಿಗಳು ಹೋದ್ರಂದ್ರ ಗರ್ಭಿಣಿ ಇದ್ದಾಗ ಎದ್ದು ಬಂದ ಸಾಷ್ಟಾಂಗ ದರ್ಶನ ಮಾಡ್ತಿದ್ದಂತ ಪುಣ್ಯಾತ್ಮ ಅನ್ನೋದ್ರಿಂದ ಇವತ್ತ ಈ ಆತ್ಮದಂತ ಸಂಸ್ಕಾರ ಆಗುವಂತ ಯೋಗ ಸಿಕ್ಕದ ಕಳ್ಕೊಂಡು ಹುಡುಕ್ಯಾಡ್ಬೇಡ್ರಿ. ಗರ್ಭಿಣಿ ಮೇಳ ಇರ್ತಕ್ಕಂಥ ಗರ್ಭ ಸಂಸ್ಕಾರ ಜೊತೆಗೆ ಪ್ರತಿನಿತ್ಯ ಸ್ವಾಧ್ಯಾಯ ಮಾಡ್ರಿ. ಮನ್ಯಾಗ ವಾತಾವರಣ ಶಾಂತಿ ಇಡ್ರಿ. ಅತ್ತಿ ಸೊಸಿ ಜಗಳಾಡ್ಬೇಡ್ರಿ. ನಿಮ್ ಮನ್ಯಾಗ ನಿಮ್ಮ ಕುಲ ಬೆಳಗುವಂತ ಸಂತಾನ ಬರಾಕೈತೈತಿ ಅಂದ್ರ ಸೊಸಿ ನಿಮ್ಮ ಮಗಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ರಿ. ಅಂದ್ರ ನಿಮ್ಮ ಮೊಮ್ಮಗ ನಿಮ್ಮ ಕುಲಕ್ಕೆ ಕೀರ್ತಿ ತರುವಂತ ಮಗ ಆಗ್ತಾನ. ಸೊಸಿ ಮೇಲೆ ಸಿಡಿಪಿಡಿ ಮಾಡಿ ಎಲ್ಲಿದ್ ಬದ್ ದರಿದ್ರಂತ ಏನೇನು ಕಷ್ಟ ಕೊಟ್ಟ ಉಪವಾಸ ಕೆಡಿವಿ ತ್ರಾಸ ಪಟ್ರಂದ್ರು ನಿಮ್ ಮನ್ಯಾಗ ಹುಟ್ಟು ಮೊಮ್ಮಗ ನಿಮ್ಮ ಕುಲಕ್ಕೆ ಕಲಂಕ ಆಗ್ತಾನೆ. ವಿಚಾರ ಮಾಡ್ರಿ. ಬಹಳ ವ್ಯವಹಾರ ಧರ್ಮ ನಾವು ಪಾಲನೆ ಮಾಡ್ಬೇಕು. ಭಗವಾನ್ ಒಂದು ಅರ್ಗ್ಯಾ ಕೊಡುದು ಕಡಿಮೆ ಮಾಡ್ರಿ. ನಾ ಭಗವಾನ್ಗೆ ಹೇಳ್ತೀನಿ, ಅದ್ನಾ ಭಗವಾನ್ ಅವ್ರು ಒಂದ್ ಅರ್ಗ್ಯಾ ಕೊಡ್ಲಿಕ್ಕೆ ಕ್ಷಮಾ ಮಾಡಪ್ಪ, ನಾನ ಹೇಳಿನಂತ. ಕರೆ ನಿಮ್ ಮನ್ಯಾಗ ಗರ್ಭಿಣಿ ಸೊಸಿ ಇದ್ದಂದ್ರೆ ಉಪಚಾರ ವ್ಯವಸ್ಥೆ ಮಾಡ್ರಿ. ಅದಕ್ಕೆ ಪರಿಣಾಮ ಚಲೋ ಹೇಳ್ರಿ, ಶ್ರದ್ಧಾಯ ಮಾಡ್ರಿ, ಪಾಠಶಾಲಾ ಕರ್ಕೊಂಡ್ ಬರ್ರಿ, 1 ತಾಸು ಬಸ್ತಿಗೆ ಬರ್ರಿ, ಭಕ್ತಾವ ಸ್ತೋತ್ರ ಅನ್ರಿ, ಮನ್ಯಾಗ ಸಾಮೂಹಿಕ ಕೂತ ಭಗವಂತರ ಆತ್ಮಾವಲೋಕನ ಚಿಂತನೆ ಮಾಡ್ರಿ. ಅಂದ್ರೆ ಜೀವನ ಧರ್ಮ ಆದರ್ಶ ಆಗ್ತದೆ. ಹೋದ್ರು ಅಲ್ಲಿ ಅಡ್ಮಿಟ್ ಮಾಡ್ರು, 3 ದಿವಸ ಇಟ್ರು, ಕಣಿಗೆ ಮಗು ಸಚ್ ಅಂತೀವಿ. ಅಷ್ಟೆಲ್ಲ ಖರ್ಚು ಮಾಡ್ಬೇಕಾರೆ 1 ಲಕ್ಷ ರೂಪಾಯಿ ಸಾಲ ತೆಗೆದಿದ್ದ ಪುಣ್ಯ. ಸಾಲ ತೀರಿಸಬೇಕಾದ್ರೆ ರಾಮಾಯಣ ಆಯ್ತು, ಅಲ್ಲಿ ಇಲ್ಲಿ ಮತ್ತೆ ಬೇಡಿ ಅವ್ರ ತೆಕ್ ಹೋಗಿ ಇವ್ರ ತೆಕ್ ಹೋಗಿ ಕಾಲು ಹಿಡ್ದ, ಡಬಲ್ ಡ್ಯೂಟಿ ಟ್ರಿಬಲ್ ಡ್ಯೂಟಿ ಮಾಡಿ ಹಗಲ ರಾತ್ರಿ ದುಡುದ ಎಲ್ಲ ಸಾಲು ತೀರಿಸಿದ. ಗುರುಗಳು ಹತ್ತಿರ ಹೋದ, ಗುರುದೇವ ಅಂತಿದ್ನಿ, ನನ್ನ ಹೆಂಡತಿ ಇಚ್ಛಾ ಪೂರ್ಣ ಮಾಡಪ್ಪ, ನನಗೋಸ್ಕರ ಇಲ್ದಿದ್ರು ನನ್ನ ಹೆಂಡತಿಗೋಸ್ಕರ ಭಗವಂತನ ಕೊಡು, ಬಂಜೇನು ಪಟ್ಟ ಕಟ್ಕೋದ್ ಬೇಡ, ಭಗವಂತ ನೀನು ಪ್ರಾರ್ಥನಾ ಮಾಡ್ತಾಳು, ನೀ ಯಾವ ಸ್ವರ್ಗ ಅಲ್ಲಿ ಗೊತ್ತಿಲ್ಲ, ಎಲ್ಲೇನೇ ನೀ ಇದ್ದೆ ಅಂದ್ರ ನನಗೋಸ್ಕರ ಅಲ್ಲ ನನ್ನ ಪತ್ನಿಗೋಸ್ಕರ ನನ್ನ ಸಂತಾನ ಕೊಡುವಂತ ಪ್ರಾರ್ಥನಾ ಮಾಡ್ತಿದ್ದೆ. ಭಗವಂತ ಯಾಕೆ ಗುರುಗಳನ್ನ ಕೇಳಿದ, ಗುರುದೇವ ನನ್ ಸತಿ ಇಷ್ಟ ಧಾರ್ಮಿಕ ಇಷ್ಟೆಲ್ಲ ಇದ್ದ ಸಂತಾನ ಬತ್ಯಾಕ 3 ತಿಂಗಳದಾಗ ಹೋತ್ಯಾಕ, ಖುಷಿ ಕತ್ತು ದುಃಖ ಕೊಟ್ಟು ಯಾಕೆ ಹಿಂಗಾಯ್ತು ಕ್ವಶನ್ ಮಾರ್ಕ್. ಮುನಿಗಳು ಕಣ್ಣು ಮುಚ್ಚಿ ಧ್ಯಾನ ಮಾಡ್ರು, ಕಣ್ ತರದ್ ಹೇಳ್ತಾರು, ಹೇ ಜೀವ, ಪೂರ್ವದಾಗಿಂದ ನೀ ಮಾಡಿದ್ದ ಸಾಲಿತ್ತು, ಆ ಸಾಲ ವಸೂಲಿ ಮಾಡಕ್ ನೀನು ಮಟ್ಟಾಗ ಮಗ ಆಗಿ ಬಂದು ಹುಟ್ಟಿ ವಸೂಲಿ ಮಾಡ್ಕೊಂಡ. ನೀವು ತಿಳಿದಿರ್ಬೇಕ, ಗೊತ್ತಿಲ್ಲ ಮರ್ತಾಳಾಕಿ ಕೊಟ್ಟದ ಉಳಿ ಚಲೋ ಆತಂದಿರ್ಬೇಕು. ನೀವು ಎಲ್ಲರೇ ಕರ್ಮ ಜಗತ್ನಾಗ ಎಲ್ಲಾರು ಕ್ಷಮಾ ಮಾಡಿ ಎಲ್ಲಾರು ಬಿಡ್ಬೋದು, ಕರೆ ನೀವು ಮಾಡಿದ ಕರ್ಮ ತೀರ್ಥಂಕರ ಬಿಟ್ಟಿಲ್ಲ ನಮನ್ಯಾಕ ಬಿಡ್ತೈತಿ. ವಿಚಾರ ಮಾಡ್ರಿ, ಕರ್ಮ ಮಾಡಾಗ ವಿಚಾರ ಮಾಡ್ರಿ. ಸುಕರ್ಮವನ್ನೇ ಮಾಡು, ಒಳ್ಳೆ ಕರ್ಮವನ್ನೇ ಮಾಡು, ಪುಣ್ಯ ಕರ್ಮವನ್ನೇ ಮಾಡು. ಯಾವ ಕರ್ಮದಿಂದ ಆತ್ಮ ಭಾವದಾಗ ಪರಮ ಶುದ್ಧಿ ಆಗ್ತಾನ ಅಂತ ಪುಣ್ಯ ಕಾರ್ಯ ನಮ್ಮಿಂದ ಆಗ್ಬೇಕು, ಪಾಪ ಕಾರ್ಯದಿಂದ ನಿವೃತ್ತ ಆಗ್ಬೇಕು. ನಿಮಗೂ ಮುಂದಿನ ಹೋದಾಗ ಬಾದ್ರಂದ್ರ ಈಗ ಕೇಳಿಲ್ಲ, ಕುಡಿಬ್ಯಾಡ್ರಪ್ಪ, ತಿನ್ಬ್ಯಾಡ್ರಪ್ಪ, ಅಷ್ಟಾಣಿಕ್ ಪರಿ ಬಂದತಿ, ನಿಮ್ ಊರಾಗ ಹಬ್ಬ ನಡೆದತಿ, ನಿಮ್ ಊರ ಇತಿಹಾಸದಾಗ ಪ್ರಪ್ರಥಮ ಸದ ಶಿಷ್ಟ ಚಕ್ರ ಮಹಾಮಂಡಲ ಆರಾಧನೆ ನಡೆಯತೈತಿ. ಅಟ್ಲೀಸ್ಟ್ 8 ದಿವಸ ಹೈಗಿಡಾಗ ದಾರು ಕುಡಿಬಾರ್ದು, ದಾರು ಅಂಗಡಿ ಬಂದಾಗಬೇಕು, ಮಾಂಸಾಹಾರ ಮಾಡಬಾರ್ದು, ಎಲ್ಲಾ ಶ್ರಾವಿಕ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ಬೇಕು, ಎಲ್ಲಾ ಮಕ್ಕಳ 8 ದಿವಸ ವಾಸ ಮಾಡ್ಬೇಕು, ಪ್ರತಿನಿತ್ಯ ಭಗವಂತನ ದರ್ಶನ ಮಾಡ್ಬೇಕು. ಸಣ್ಣ ಪುಟ್ಟ ನಿಯಮ ತಗೊಂಡ ದಿವಸ 1 ಬಳ ಆದ್ರು ಜಪ ತಗೊಂಡು ಸರಿಸಬೇಕು. ಈ ಎಲ್ಲಾ ವ್ರತ ನಿಯಮ ಪಾಲನೆ ಮಾಡಿ ಪುಣ್ಯ ಕಟ್ಟಿಕೊಂಡು ಮುಂದಿನ ಗತಿ ಸುಧಾರಿಸ್ಕೊಂಡು ಹೋದ್ರಂದ್ರೆ ಅತಿ ಉತ್ತಮ. ಇಟ್ಟೆಲ್ಲ ಹೇಳ್ರೋಣ ಆ ಸ್ವಾಮಿಗೆ ಏನ್ ದಗದೈತಿ ಇಲ್ಲ, ಇದನ್ನ ಮಾಡ್ಕೊತ ಕುಂತೈತಿ ಬದಕೋತ. ಹಾ ಮತ್ ಪಂಡಿತರಿ ಹಚ್ಚುದ, ರಾಯಪಗ್ರಿ ಹಚ್ಚುದ, ಫೋನ್ ಹಚ್ಚುದ, ಮ್ಯಾಗಿನ ಕರ್ನ ಬಂದ್ ಮಾಡ್ತಿರೇನಿಲ್ಲ. ಮುಂದಿನ ಹೋದಾಗ ಎಡ್ಡು ಕೆಲೆ ಪಡ್ಕೊಂಡ್ರು ನಿಮ್ನ ಯಾರು ಕಾಯೋರಿಲ್ಲ. ಕಿವಿನೂ ಹೊಕ್ಕ, ಅಲ್ವೇ ಅಲ್ಲ ಕಿವಿನೂ ಹೊಕ್ಕ, ಇನ್ನೊಬ್ರು ಭಗವಂತನ ಸ್ವರ ಅಲ್ಲ ನಾಮಸ್ಮರಣ ಮಾಡಿ ಕೇಳು ಬಾಕಿ ಇರುವುದಿಲ್ಲ. ಅಂತ ಕರ್ಮ ಉದಯಕ್ಕೆ ಬರ್ತೈತಿ. ಗಾಲಿಗೆ ಹಚ್ಚಿ ಕುಣ್ಯಾಕ ನಮಗ ಹತ್ಸ ಐತಿ, ಗುರುಗಳು ವಾಣಿ ಕೇಳಾಕ ಹತ್ಸ ಇಲ್ಲಂದ್ರೆ ಶ್ರದ್ಧಾ ಇಲ್ಲಂದ್ರೆ ಎಷ್ಟು ಕರ್ಮ.
ಒಂದ್ ವೇಳೆ ಇಟ್ಟೆಲ್ಲ ಹೇಳು ತಿನ್ನಬಾರ್ದು, ತಿಂದು ಕುಡಿಬಾರ್ದು, ಕೊಡೋದು ವ್ರತ ನಿಯಮ ಪಾಲನೆ ಮಾಡಿ ಸತ್ತು ನರಕಕ್ಕೆ ಹೋದ್ರಿ ಅಂದ್ರ ಅಲ್ಲಿ ಹೌದಿ ಜ್ಞಾನದಿಂದ ಗೊತ್ತಾಕ ಜಾತಿ ಸ್ಮರಣ ಆಗ್ತದ. ಪೂರ್ವದಾಗ ನಾ ಅಂತ ಊರಾಗಿದ್ನಿ, ನಮ್ಮ ಊರಾಗಿಟ್ಟು ದೊಡ್ಡ ಕಾರ್ಯಕ್ರಮ ಆಗಿತ್ತು. ಸಮೋಷರದಾಗ ಹೋಗಿ ದಿನ ಸಹಸ್ರ ಮಾಡಕ್ ಆಗ್ಲಿಲ್ಲ ನಂಗ. ಹಾತ್ ಕರಗ ಇಟ್ಕೊಂಡು ಊರಾಗನ ಅಕರಂಜ ಮಾರ ಗುಂಪಾದಾಗ ಅಷ್ಟಾನಿಕ್ ಬರುವುದಾಗ ಪರಾಪ್ರಥಮ ಶುದ್ಧ ಚಕ್ರ ಮಹಾಮಂಡಲ ಆರಾಧನಾ ಮಾಡಿದ್ರು. ಆಕೆ ಯಾವಕ್ಕೆ ಪುಣ್ಯಾತ್ಮಗೆ ಇಟ್ಟಿತ್ತು ಮೈನಾ ಸುಂದರಿ ನೋಡಿ. ಮೈನಾ ಸುಂದರಿ ದಂಡ ಕುಷ್ಠ ರೋಗ ಆದ್ರ ಆ ರೋಗಿ ಸೇವಾ ಮಾಡ್ಕೊತ ತೀರ್ಥಯಾತ್ರಾ ಮಾಡ್ಲಂತ ಅಂತವ್ರು ಯಾರ್ದರಿ ರೋಗ ಇರ್ತಾರ. ತಮ್ಮ ನೀ ಬರಬೇಡಿ, ಇಲ್ಲೇ ನಿಂಗೆ ಆರಾಮಿಲ್ಲ, ನಾವು ಹೋಗಿ ಬರ್ತೀವಿ ನಾವು. ಕರೇನ್ ಸುಳ್ಳು? ರೋಗಿ ಇದ್ದಾಗ ಯಾರು ವೈದ್ಯರು ತಂಡಿ ಜ್ವರ ಬಂದ್ರ ಡಾಕ್ಟರ್ ಹೇಳ್ಯಾರ ಶಿಖರ್ ಜಾತ್ರೆ ಬೇಡ, ನೀವ್ ಇಲ್ಲೇ ಇರ, ನಾವು ಹೋಗಿ ಬರ್ತೀವಿ, ಮುಂದಿನ ಸಲ ನಿನ್ ಕಳಿಸ್ತೀವ. ಕರೇನ್ ಸುಳ್ಳು? ಕರೇನ್ ಸುಳ್ಳು? ವಸ್ತು ಸ್ಥಿತಿ ಅದ, ಶಾಸ್ತ್ರೀಯ ಅಂತದ. ಸತ್ರನ ಸಿಗತ್ತೆ ಸಾಹಿತ್ಯ ಕರೆ ನಾ ಯಾತ್ರಾ ಮಾಡುವಂತ ಕರ್ತ ತೊಳೆದಾರು ಸಂಬಂಧಿಸಿ ಭವಿಷ್ಯ ಮಾಡ್ತದ. ಹಂಗ ಮೈನಾ ಸುಂದರಿ ಸ್ವತಃ ಗಂಡು ರೋಗಿ ಅದಾನ. ಗಂಡನ್ ತಗೊಂಡ್ ಹೊಂಟಾಳ, ಹೋಗಾಗ ಮತ್ತೊಬ್ರು ರೋಗಿ ಕೂಡ್ತಾನ, ಬಾ ಅಂತಾಳ. ಮತ್ತೊಬ್ರು ರೋಗಿ ಕೂಡ್ತಾನ. ಒಂದಲ್ಲ, ಎರಡಲ್ಲ, ಹತ್ತಲ್ಲ, 20 100 200 500 700 ಕುಷ್ಠ ರೋಗಿ ಸೇರ್ತಾರೋ. ಅವ್ರೆಲ್ಲಾ ಸೇವಾ ಮಾಡ್ಕೊಂಡು ಸಿಗಜ್ಗೆ ಹೋಗ್ತಾಳು. ಅಲ್ಲಿ ಮುನಿಗೋಳು ಹೇಳ್ತಾರು, ಬಾ ಒಳ್ಳೆ ಕಾರ್ಯ ಮಾಡಿ ಅಮ್ಮ, ಶಿಖರ್ಜಿ ಬಂದಿದಿ, ಅಷ್ಟಾನಿಕ್ ಪರ್ವದ ಪಾಲ್ಗುನ ಶುಕ್ಲ ಅಷ್ಟಮಿ ಶುರು ಆಗುದದ. ಇಲ್ಲಿ ಶಿಖರ್ಜಿ ಒಳಗ ಸಮೋಷರದೊಳಗ 8 ದಿವಸ ಅರ್ಚನಾ ಮಾಡು, ನಿಂದ ಗಂಡಿಂದ ಎಲ್ಲಾರ್ದು ಸುಖಿ ಆಗ್ಲತ್ತ ಬಯಸಂತ ಹೇಳಿ ನಿಮಿತ್ತಿ ಕೊಟ್ರ ಆಕಿ ಪೂಜೆ ಮಾಡ್ಲು. ಅಷ್ಟ ದ್ರವ್ಯ, ಅಷ್ಟಕ, ಅಷ್ಟಂದ್ರೆ 8 ಕ ಅಂದ್ರೆ ಕರ್ಮ, 8 ಕರ್ಮಗಳನ್ನ ನಾಶ ಮಾಡುವ ಸದುದ್ದೇಶದಿಂದ ಯಾರು ಜ್ವಾಳ ಬೇಕಂತ ಹೊಂದ ಜ್ವಾಳ ಬಿತ್ತಾರೋ, ಜ್ವಾಳ ಅಂತೂ ಬರತೈತಿ, ಅದ್ರ ಬರೋಬರಿ ಜ್ವಾಳದ ದಂಟು ಬರ್ತೈತಿ. ಮಾಯಿ ಗಿಡ ಹಚ್ಚಿರ ಮಾವಿನಕಾಯಿ ಅಂತ ಸಿಗ್ತಾವು, ಉರ್ಲ್ ಕಟಿ ಸಿಗ್ತಾವು, ನೆಳ್ಳು ಸಿಗ್ತತಿ. ಹಂಗ ಯಾರ ಆತ್ಮ ಕಲ್ಯಾಣಕ್ಕಾಗಿ ಧರ್ಮ ಮಾಡ್ತಾರೋ ಅವ್ರಿಗೆ ಸಂಸಾರ ಸುಖ ಬೇಡಕ್ ಹತ್ತಂಗಿಲ್ಲ, ತಾನೇ ಸಿಗ್ತದ. ಅಂತ ಶಕ್ತಿ ಧರ್ಮ ಕಾರ್ಯದಾಗ ಆ ಹೆಣ್ಮಗಳಿಗೆ ಭಾವ ಆತು. ಮೈನಾ ಸುಂದರಿ ಆಯ್ತ್ರಿ ಗುರುದೇವ್ ಅಂತಂದ್ಲು. ಒಂದ್ ಫಲ ಏರ್ಸಿ ಸಂಕಲ್ಪ ಮಾಡಿ ಕಾಯೋತ್ಸರ್ಗ ಮಾಡ್ಲು. ಗಂಡಿಗೆ ಹೇಳು, ರೀ ಏನ್ರಿ ರೋಗ ಇದ್ರೆ ಏನಾತು, ನಿಮ್ಗೆ ಅಭಿಷೇಕ ಮಾಡಕ್ ಬರಂಗಿಲ್ಲ. ಅಭಿಷೇಕ ನೋಡಬಾರ್ದಂತ ಯಾವ ಶಾಸ್ತ್ರ ಹೇಳ್ಯಾರ? ಕೆಲ್ಸಾತೈತೆ ನಾ ಹೇಳಕತ್ತಿದ್ ನಿಮಗ. ನಿಮ್ ಯಜಮಾನ್ರಿಗೆ ಹೋಗಿ ಪಿನ್ ಮಾಡ್ರಿ ನೀವು. ನೀವು ಜೋಡಿಲೆ ಕುಂಡ್ರಾಕ್ ಆಗ್ಲಿಕ್ಕಂದ್ರ ನೋಡಾಕನೆ ಬರ್ರಿ ಅಂತ ಪ್ರೇರಣಾ ಕೊಡ್ರಿ. ನಾಳೆ ಜಾಗ ಸಾಲಬಾರ್ದು. ಯಾರು ಮಾಡಕ್ ಬರ್ತೈತಿ ಅಭಿಷೇಕ ಮಾಡಿ, ಯಾರಿಗೆ ಬರಂಗಿಲ್ಲ ಬಿಳಬಾಗೈತಿ. ಯಾರು ರೋಗಿ ಅದಾರು, ಅತಿ ವೃದ್ಧ ಅದಾರು, ಅತಿ ಬಾಲಕ ಅದಾರು, ಗರ್ಭಿಣಿ ಮಹಿಳಾ ಅದಾರು, ಅವ್ರಿಗೆ ಪೂಜೆ ಮಾಡಕ್ ಹೇಳಿಲ್ಲ. ಅವ್ರ ನೋಡಾಕೈತಿ, ಅನುಮೋದನ ಮಾಡಾಕೈತಿ, ಕೈ ಹಚ್ಚಾಕರೆ ಬಾಜು ಕೂತ ಭಾವನಾ ಮಾಡ್ರಿ. ನೋಡ್ರಿ ಹೇಳ್ತಾಳ ಮೈನಾ, ನಿಮಗ ಅಭಿಷೇಕ ಮಾಡೋ ಭಾಗ್ಯಿಲ್ಲ, ಆದ್ರೆ ಅಭಿಷೇಕ ನೋಡ್ರಿ ಬರ್ರಿ ಅಂತ ಹೇಳ್ತಾಳು. ಗಂಡಿನ ಜೊತೆ 700 ಎಲ್ಲರೂ ಬರ್ತಾರ. ಸಮೋಷರ್ನೆಲ್ಲ ಕಚಾ ಕಚ್ ತುಂಬತೈತಿ. ಯಾರಿಂದ? ಪೂಜಕರಿಂದ ಅಲ್ಲ, ರೋಗಿಗಳಿಂದ. ಶಿಖರ್ ಜಾಗ ಆದದ್ದು ಘಟನಾ ಇದು. ಪ್ರಸಂಗ ಎಂತ ಪುಣ್ಯ ನೋಡ್ರಿ. ಆ ಜೀವದ್ದ ಭಗವಂತರ ಅಭಿಷೇಕ ನೋಡ್ತಾ ಇದ್ದು ಮಾಡ್ತಾ ಇಲ್ಲ, ಭಾವನಾ ಮಾಡ್ತಾಳು, ಆನಂದ ತಗೋತಾಳು. ಇವರೆಲ್ಲ ಭಕ್ತಿ ಮಾಡಕತ್ತಾರು, ಭಗವಂತರ ಪ್ರಾರ್ಥನಾ ಮಾಡ್ತಾರೋ, ಭಗವಂತರ ಅಭಿಷೇಕ ಆಯ್ತು. ಅತ್ಯಂತ ವಿನಯದಿಂದ ಗಂಧೋದಕ್ ತಗೊಂಡ್ಬರ್ತಾಳು. ಗಂಡಗ ಗಂಧೋದಕ್ ಸಿಂಚನೆ ಮಾಡ್ತಾಳು. ಆಶ್ಚರ್ಯ, ಹೆಂಗ ಗಂಧೋದ ಕೊಟ್ಕೊತ ಹೋಗ್ತಾಳು. ಹಿಂಗ ಕೈ ಹಚ್ಕೊಂಡು ನೋಡ್ಬೇಕು. ಆಶ್ಚರ್ಯ, ಗಂಡಂದು ಒಬ್ಬಂದ ಅಲ್ಲ, 700 ರೋಗಿಗೋದಲ್ಲ ರೋಗ ಒಂದ ಕ್ಷಣದಾಗ ದೂರ ಆಯ್ತು. ಗಂಧೋದಕ ಮಹಿಮಾ. ಅದಕ್ಕೆ ನಮ್ಮ ಉತ್ತಮ ಸಾಗರ್ ಬರ್ದ, श्री जी पर जल जो डारत है वह गंधोदक सुखकारक है। मैना सुंदरी ने गंधोदक के द्वारा के अक्षर में कुष्ठ निवारा। श्री जी का अभिषेक करे हमने तो शुद्ध जल द्वारा, धुल जाए पाप हमारा। ಹೆಂಗ ನೀರಿನಿಂದ ಬಟ್ಟಿ ಸ್ವಚ್ಛ ಮಾಡ್ತೀರಿ, ಬಾಂಡಿ ಸ್ವಚ್ಛ ಮಾಡ್ತೀರಿ, ಪಾತ್ರೆ ಸ್ವಚ್ಛ ಮಾಡ್ತೀರಿ, ಹಂಗ ಭಗವಂತರ ಅಭಿಷೇಕ ಮಾಡೋದ್ರಿಂದ ಭಗವಂತರಲ್ಲ ನಿಮ್ಮ ಆತ್ಮ ಕರೋದ್ರಿಂದ ಮುಕ್ತ ಆಗ್ತಾನೋ, ಸ್ವಚ್ಛ ಆಗ್ತಾನೋ. ಅದಕ್ಕೆ ನಿಮ್ಮ ಯಜಮಾನ
ಮಾಡ್ರಿ, ನಿಮ್ಮ ಮಕ್ಕಳಿಗೆ ಪ್ರೇರಣಾ ಕೊಡ್ರಿ. ಮುಂಜಾನೆ 9:00 ಮುಗಿದೈತಿ, 6 ಗಂಟೆಗೆ ಸ್ಟಾರ್ಟ್ ಆತಂದ್ರ ಅಲ್ಪ ಸಮಯದಾಗ ಇಟ್ಕೊಂಡವ್ರು. ಪ್ರಾತಃ ಕಾಲ ಸಮಯ ಇರ್ತದೆ, ಸಾಯಂಕಾಲ ಮೇವ ತಂದು ಸ್ಟೋರ್ ಮಾಡೋದ. ಹರ್ಯಾಗ 5 ಗಂಟೆಗೆ ಎದ್ದು ಸಗಣಿ ಗಿಣಿ ಹಿಂಡ್ಕೊಂಡು ಎಲ್ಲ ದಾರಿ ಕೊಟ್ಟು ಹಾಲು ಹಾಕಿ ಮೇವು ಉಗಿದು ಬಂದು ಕೂತ್ರ. ಮಾಡವ್ರು ಮಾಡ್ಲಿ, ಬೆಳಗಾವ್ರು ಬೆಳಗ್ರಿ, ನೋಡವ್ರು ನೋಡ್ರಿ, ಆನಂದ್ ತಗೋರಿ. ಪುಣ್ಯ ಬಂದು ಕಟ್ಕೊಂಡು ಮುಂದಿನ ಬಂದಾಗ ಸ್ವಲ್ಪ ಗತಿ ಪ್ರಾಪ್ತ ಮಾಡ್ಕೊಳ್ರಿ. ಹೌದಿ ನಾನು ಯಾವಾಗ ಅಂತೀರಿ ಮಹಾನ್ ಸಾಗರ್. ಥ್ಯಾಂಕ್ ಯು. ಓ